ಯೋ ಗಾಯ್ಸ್, ಇವತ್ತು ನಾನು ನಿಮಗಾಗಿ ಎಂತಹ ಮೂವಿಯನ್ನು ತಂದಿದ್ದೀನಿ ಅಂದ್ರೆ ತುಂಬಾ ದಿನ ಬಿಟ್ಟು ಗೆಸ್ ಮಾಡೋಕೆ ಆಗದೆ ಇರುವ ಒಂದು ಸೂಪರ್ ಆದ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಇರುವ ಮೂವಿ. ಇವಾಗೆಲ್ಲ ಈಸಿಯಾಗಿ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಅನ್ನು ನೀವು ಕಂಡುಹಿಡಿದು ಬಿಡ್ತಿದ್ದೀರಾ, ಆ ಮಟ್ಟಿಗೆ ಎಲ್ಲರೂ ಟ್ಯೂನ್ ಆಗಿಬಿಟ್ಟಿದ್ದೀರಾ. ಆದ್ರೆ ಈ ಮೂವಿಯ ಕ್ಲೈಮ್ಯಾಕ್ಸ್ ಖಂಡಿತ ನಿಮಗೆ ಶಾಕಿಂಗ್ ಅನ್ನು ಕೊಡುತ್ತೆ. ನಾವು ಎಷ್ಟೋ ದೆವ್ವ ಸಿನಿಮಾಗಳನ್ನು ನೋಡಿದೀವಿ, ಆದ್ರೆ ಫಾರ್ ದಿ ಫಸ್ಟ್ ಟೈಮ್ ದೆವ್ವವಾಗೇ ಇದ್ದು ನಾವು ಮೂವಿಯನ್ನು ನೋಡಿದ್ರೆ ಹೇಗಿರುತ್ತೆ, ಆ ತರನೇ ಈ ಮೂವಿಯಲ್ಲಿ ಬರುವ ದೆವ್ವ ಯಾರುವೇ ಇಲ್ಲದೆ ಇರುವ ಮನೆಯಲ್ಲಿ ಅಲೋನ್ ಆಗಿ ಒಂಟಿಯಾಗಿ ಇರ್ತಿರುತ್ತೆ. ಹಾಗಿರ್ಬೇಕಾದ್ರೆ ಹೊಸದಾಗಿ ಒಂದು ಫ್ಯಾಮಿಲಿ ಅಲ್ಲಿಗೆ ಬಂದು ಸೆಟ್ಲ್ ಆಗ್ತಾರೆ. ಆ ಫ್ಯಾಮಿಲಿಯನ್ನ ಈ ದೆವ್ವ ಏನೂ ಮಾಡ್ಲಿಲ್ಲ, ಆದ್ರೆ ಅದರ ಬದಲು ಆ ಫ್ಯಾಮಿಲಿಯಲ್ಲಿ ನಡೆಯುವ ಎಲ್ಲಾ ಪ್ರಾಬ್ಲಮ್ಸ್ ಅನ್ನು ಜೊತೆಗೇನೆ ಇದ್ದು ನೋಡಿ ಬರ್ತಿರುತ್ತೆ. ಇದನ್ನು ಒಂದು ಸ್ಟೇಜ್ ಅಲ್ಲಿ ಆ ಮನೆಯಲ್ಲಿ ಇರುವ ಚಿಕ್ಕ ಹುಡುಗಿ ಕಂಡುಹಿಡಿದು ಅದನ್ನ ಅವರ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಹೇಳ್ಬಿಡ್ಬೇಕಾದ್ರೆ ಅದರ ನಂತರ ಮನೆಯಲ್ಲಿ ಆ ದೆವ್ವಕ್ಕೆ ಏನಾಗುತ್ತೆ, ಆ ದೆವ್ವ ಏನಕ್ಕಾಗಿ ಯಾರಿಗೂ ತೊಂದರೆ ಕೊಡದೆ ಆ ಮನೆಯಲ್ಲೇ ಇರ್ತಾ ಇದೆ ಅನ್ನೋದೆಲ್ಲ ನಮಗೆ ಗೊತ್ತಾಗ್ಲಿಕ್ಕೆ ಬರ್ಬೇಕಾದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ನಮಗೆ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ ನೋಡಿ, ಸುಮ್ನೆ ಚಿಂದಿಯಾಗಿರುತ್ತೆ. ಸೊ ಅಂತಹದೊಂದು ಮೈಂಡ್ ಬ್ಲೋವಿಂಗ್ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಜೊತೆಗೆ ನಮಗೆ ಹೇಳಿರುವ ಮೂವಿನೇ ಪ್ರೆಸೆನ್ಸ್. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಯದೆ ಈ ವಿಡಿಯೋಗೆ ಲೈಕ್ ಅನ್ನು ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಒಂದು ಬ್ಲಾಕ್ ಔಟ್, ಆ ಬ್ಲಾಕ್ ಔಟ್ ಹಾಗೆ ಬೆಳಕಾಗಿ ಚೇಂಜ್ ಆಗುತ್ತೆ. ಆವಾಗ ಒಂದು ಸೌಂದರ್ಯವಾದ ಫರ್ನಿಶ್ಡ್ ಮನೆ ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಆ ಮನೆ ಪೂರ್ತಿ ನಾವೇನು ಓಡಿ ಹೋಗಿ ನೋಡಿದ್ರೆ ಹೇಗಿರುತ್ತೆ, ಕೆಳಗಡೆ ಮೇಲ್ಗಡೆ ಹಾಲ್ ಅಂತೆಲ್ಲ ಆ ತರವೇ ಒಬ್ಬರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕೆಳಗಡೆ ಮೇಲ್ಗಡೆ ಅಂತ ಓಡಿ ಓಡಿ ಆ ಇಡೀ ಮನೆಯನ್ನೇ ನಮಗೆ ತೋರಿಸಬೇಕಾದ್ರೆ ಹಾಗೆ ಒಂದು ಲೋನ್ಲಿ ಮ್ಯೂಸಿಕ್ ಜೊತೆ ಯಾರುವೇ ಇಲ್ಲದೆ ಇರುವ ಮನೆಯಲ್ಲಿ ಈ ಕಡೆಗೆ ಆ ಕಡೆಗೆ ಓಡಿ ಹೋಗ್ಬೇಕಾದ್ರೆ ಹೇಗೆ ಅವರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಆ ಮನೆಯೆಲ್ಲ ಕಾಣಿಸುತ್ತೋ ಆ ರೀತಿ ನಮಗೆ ತೋರಿಸ್ಕೊಂಡೆ. ಹಾಗೆ ಈ ಮೂವಿಯ ಟೈಟಲ್ ಪ್ರೆಸೆನ್ಸ್ ಅಂತ ಹಾಕ್ಬೇಕಾದ್ರೇನೆ ಇಷ್ಟೊತ್ತು ನಾವು ನೋಡ್ತಾ ಇದ್ದಿದ್ದು ಕ್ಯಾಮೆರಾ ಆಂಗಲ್ ಇಲ್ಲ, ಮನೆ ಒಳಗಡೆ ಸುತ್ತಾಡ್ತಾ ಇದ್ದ ದೆವ್ವದ ವಿಜುವಲ್ ಅಂತ. ಪ್ರೆಸೆನ್ಸಿನ ವಿಜುವಲ್ ಒಂದು ಆತ್ಮದ ವ್ಯೂ ಅಂತ ನಮಗೆ ಗೊತ್ತಾಗ್ಲಿಕ್ಕೆ ಬರ್ಬೇಕಾದ್ರೆ ಹಾಗೆ ಸ್ಕ್ರೀನ್ ಬ್ಲಾಕ್ ಔಟ್ ಆಗುತ್ತೆ. ಮತ್ತೆ ಇವಾಗ ಬೇಕಾಗ್ಬೇಕಾದ್ರೆ ಆ ಮನೆ ಒಳಗಡೆ ಇರ್ತಾ ಇರುವ ಪ್ರೆಸೆನ್ಸ್ಗೆ ಸಡನ್ ಆಗಿ ಯಾರು ಹೊರಗಡೆ ಬರೋ ರೀತಿ ಸದ್ದು ಕೇಳಿದ ತಕ್ಷಣ ಬೇಗ ಬೇಗ ಓಡಿ ಬಂದು ವಿಂಡೋ ಇಂದ ಹೊರಗಡೆ ನೋಡುತ್ತೆ. ಆವಾಗ ಒಬ್ಬರು ಲೇಡಿ ಬೇಗ ಬೇಗ ಆ ಮನೆ ಒಳಗಡೆ ಬರೋ ರೀತಿ ಕಾಣುತ್ತೆ. ತಕ್ಷಣ ಈ ಪ್ರೆಸೆನ್ಸ್ ಬೇಗ ಬೇಗ ಕೆಳಗಡೆ ಓಡಿ ಹೋಗಿ ನೋಡ್ಬೇಕಾದ್ರೇನೆ ಈ ಮನೆಯನ್ನ ತಗೊಳ್ಳೋದಕ್ಕಾಗಿ ಒಂದು ಸೌಂದರ್ಯವಾದ ಫ್ಯಾಮಿಲಿ ಬಂದಿದೆ ಅನ್ನೋ ವಿಷಯ ಈ ಪ್ರೆಸೆನ್ಸ್ ಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ಅಮ್ಮ ಅಪ್ಪ ಅವರಿಗೆ ಇಬ್ಬರು ಮಕ್ಕಳು ಇರ್ತಿದ್ದಾರೆ. ದೊಡ್ಡವನ ಹೆಸರು ಟೈಲರ್, ಲಾಸ್ಟ್ ಹುಡುಗಿಯ ಹೆಸರು ಕ್ಲೋಯಿ. ಇವನ್ನೆಲ್ಲ ಆ ಫ್ಯಾಮಿಲಿ ಮೆಂಬರ್ಸ್ ಮಾತಾಡೋದನ್ನು ಇಟ್ಟೇನೆ ಪ್ರೆಸೆನ್ಸ್ ಎಲ್ಲವನ್ನ ಅರ್ಥ ಮಾಡ್ಕೊಳ್ಳುತ್ತೆ. ಇಂಪಾರ್ಟೆಂಟ್ಲಿ ಕ್ಲೋಯಿಯನ್ನ ಪ್ರೆಸೆನ್ಸ್ ಗೆ ತುಂಬಾನೇ ಇಷ್ಟವಾಗಿದೆ ಅನ್ಸುತ್ತೆ. ಆದ್ರಿಂದ ಹಾಗೆ ಕ್ಲೋಯಿ ಹಿಂದೆನೆ ಹೋಗ್ಬೇಕಾದ್ರೆ ಆ ಮನೆಯಲ್ಲಿ ಆಂಟಿಕ್ ಕನ್ನಡಿ ಇರುತ್ತೆ. ಅದನ್ನು ನಮ್ಮ ಕ್ಲೋಯಿ ನೋಡ್ತಾನೆ ಇರ್ಬೇಕಾದ್ರೆ ಆ ಮನೆಯನ್ನ ಮಾರ್ತಾ ಇರುವ ಬ್ರೋಕರ್ ಅವಳ ಹತ್ರ ಬಂದು, ಇದು 100 ವರ್ಷದ ಹಳೆಯ ಮಿರರ್ ಅಮ್ಮ, ಇದು ಎಷ್ಟು ಮುಖಗಳನ್ನು ನೋಡಿರ್ಬೇಕು, ಈ ಮನೆ ಹಾರ್ಡ್ ಪೀಸ್ ಈ ಆಂಟಿಕ್ ಕನ್ನಡಿ ಅಮ್ಮ ಅಂತ ಅವರು ನಮ್ಮ ಕ್ಲೋಯಿ ಹತ್ರ ಎಕ್ಸ್ಪ್ಲೈನ್ ಅನ್ನ ಮಾಡ್ತಿರ್ಬೇಕಾದ್ರೆ ನಮ್ಮ ಪ್ರೆಸೆನ್ಸ್ ಅಲ್ಲಿ ನಿಂತು ನೋಡ್ತಿರುತ್ತೆ. ಆವಾಗ ಒಂದು ಸೆಕೆಂಡ್ ಅಲ್ಲಿ ನಮ್ಮ ಕ್ಲೋಯಿ ತಿರುಗಿ ಕ್ಯಾಮ್ರಾವನ್ನು ನೋಡ್ತಾಳೆ, ಅಂದ್ರೆ ಪ್ರೆಸೆನ್ಸ್ ಅನ್ನು ನೋಡ್ತಾಳೆ. ಆಕ್ಚುಲಿ ಅಲ್ಲಿ ಯಾರೋ ಅವಳ ಪಕ್ಕದಲ್ಲಿ ನಿಂತಿರೋ ರೀತಿನೇ ಅವಳಿಗೆ ಫೀಲ್ ಆಗುತ್ತೆ. ಹೆದರ್ಕೊಂಡೆ ಹುಡುಗಿ ನೋಡ್ತಾಳೆ. ಆದ್ರೆ ಫಟ್ ಅಂತ ಪ್ರೆಸೆನ್ಸ್ ಕ್ಲೋಯಿ ಅವಳ ಪೇರೆಂಟ್ಸ್ ಹತ್ರ ಓಡಿ ಬಂದ್ಬಿಡುತ್ತೆ. ಅಲ್ಲಿ ಅವರು ಏನಂತ ಮಾತಾಡ್ತಿರ್ತಾರೆ ಅಂದ್ರೆ ಖಂಡಿತ ಈ ಮನೆಯನ್ನ ತಗೋಬೇಕು ಅಂತಿರ್ತಾರೆ. ಆಕ್ಚುಲಿ ಕ್ಲೋಯಿ ಅವರ ತಾಯಿ ಇರ್ತಿದಾರಲ್ಲ, ಅವರು ಸುಮ್ನೆ ಬರೀ ಟೈಲರ್ ಅವನಿಗೆ ಮಾತ್ರವೇ ತಾಯಿ ಅಂತ ಹೇಳ್ಬೇಕು. ಯಾಕೆಂದ್ರೆ ಆ ಮಟ್ಟಿಗೆ ಅವರಿಗೆ ಅವರ ಮಗನನ್ನ ಮಾತ್ರವೇ ಇಷ್ಟವಾಗ್ತಿರುತ್ತೆ. ಇವಾಗ ಕೂಡ ಕ್ಲೋಯಿ ಬಗ್ಗೆ ಸ್ವಲ್ಪ ಕೂಡ ಯೋಚನೆ ಮಾಡದೆ, ಮಗನಿಗೆ ಕಾಲೇಜ್ ಇಲ್ಲಿಂದ ಹತ್ರ ಇರ್ತಿದೆ, ಸ್ವಿಮ್ಮಿಂಗ್ ಕ್ಲಾಸ್ ಗೆ ಹೋಗ್ತಾನೆ, ಅದು ಕೂಡ ಹತ್ರ ಇರ್ತಿದೆ, ಅವನಿಗೆ ಎಲ್ಲವೇ ಕಂಫರ್ಟಬಲ್ ಆಗಿರುತ್ತೆ, ಎಲ್ಲವೇ ನಿಯರ್ ಬೈ ಇರ್ತಿದೆ ಅಂತ ತಾಯಿ ಒಂದ್ ಸೈಡ್ ಆಗಿ ಮಾತಾಡ್ತಿರ್ತಾರೆ. ಆದ್ರೆ ತಂದೆ ಅವರು ಆ ರೀತಿ ಇಲ್ಲ. ಎಲ್ಲವನ್ನ ಅವನಿಗಾಗಿ ನೋಡ್ತಾ ಇದ್ರೆ ಹೇಗೆ, ಕ್ಲೋಯಿಗಾಗೂ ಸ್ವಲ್ಪ ನೋಡ್ಬೇಕಲ್ವಾ ಅಂತ ಕೇಳ್ಬೇಕಾದ್ರೆ ಅವಳಿಗೆ ಈ ಚೇಂಜಸ್ ಎಲ್ಲ ಬೇಕು ತಾನೆ, ನಮಗೂ ಇಂಪಾರ್ಟೆಂಟ್ ತಾನೆ ಅದು ಅಂತ ಇವರು ಹೇಳ್ಬೇಕಾದ್ರೇನೆ ಆ ಜಾಗದಲ್ಲಿ ಇಟ್ಟು ಕ್ಲೋಯಿ ಅವರ ತಂದೆ ಒಂದು ಮಾತನ್ನ ಹೇಳ್ತಾರೆ. ಕ್ಲೋಯಿ ತುಂಬಾನೇ ಹರ್ಟ್ ಆಗಿದ್ದಾಳೆ, ಇವಾಗ್ಲೇನೆ ಆ ಟ್ರಾಮಾದಿಂದ ಹೊರಗಡೆ ಬರ್ತಿದ್ದಾಳೆ ನಿಧಾನಕ್ಕೆ, ಅವಳನ್ನೇ ನಾವು ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ ತಂದೆ ಹೇಳ್ಬೇಕಾದ್ರೇನೆ ರೀಸೆಂಟ್ ಆಗಿ ನಮ್ಮ ಕ್ಲೋಯಿ ಅವಳ ತುಂಬಾನೇ ಕ್ಲೋಸ್ ಫ್ರೆಂಡ್ ಆದ ನಾಡಿಯಾ ಸತ್ತೋಗಿರ್ತಾಳೆ. ಡ್ರಗ್ಸ್ ಓವರ್ಡೋಸ್ ಆಗಿದ್ರಿಂದ ಸತ್ತೋಗಿದ್ದಾಳೆ. ಅದರ ನಂತರ ನಮ್ಮ ಕ್ಲೋಯಿ ಒಂದು ಮೆಂಟಲ್ ಬ್ರೇಕ್ ಡೌನ್ ಅಲ್ಲಿ ಇರ್ತಿದ್ದಾಳೆ ಅಂತ ತಂದೆ ತಾಯಿ ಇಬ್ಬರು ಮಾತಾಡ್ಕೋಬೇಕಾದ್ರೆ ನಮಗೂ ಎಲ್ಲ ವಿಷಯವೂ ಗೊತ್ತಾಗ್ಲಿಕ್ಕೆ ಬರುತ್ತೆ. ಅಲ್ಲಿ ನಿಂತು ನೋಡ್ತಾ ಇರುವ ನಮ್ಮ ಪ್ರೆಸೆನ್ಸ್ಗೂ ಗೊತ್ತಾಗ್ಲಿಕ್ಕೆ ಬರುತ್ತೆ. ಆದ್ರೆ ಇದ್ರ ಬಗ್ಗೆ ಎಲ್ಲ ಟೈಲರ್ಗೆ ಒಂದು ಚೂರು ಕೇರೆ ಇಲ್ಲ. ಅವನ ಬಾಡಿಗೆ ಫೋನ್ ಅಲ್ಲಿ ಆಟ ಆಡ್ತಿರ್ತಾನೆ. ಅಮ್ಮ ಡಿಸೈಡ್ ಮಾಡ್ಬಿಟ್ರು ಖಂಡಿತ ಈ ಮನೆಯನ್ನು ತಗೊಳ್ಳೇಬೇಕು, ಅದ್ರಲ್ಲೂ ಟೈಲರ್ಗಾಗಿನೇ ತಗೋಬೇಕು ಅಂತ. ಸೊ ಅಮ್ಮ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ, ಖಂಡಿತ ತಗೋತಾರೆ, ನೀನು ಹೋಗಿ ನಿನಗೆ ಒಂದು ರೂಮ್ ಅನ್ನು ನೋಡಮ್ಮ ಅಂತ ತಂದೆ ಅವರು ಕ್ಲೋಯಿಯನ್ನು ಕಳಿಸ್ಕೊಡ್ಬೇಕಾದ್ರೆ ನಮ್ಮ ಕ್ಲೋಯಿನು ಫಸ್ಟ್ ಫ್ಲೋರ್ ಗೆ ಹೋಗ್ತಾಳೆ. ಅವಳ ಹಿಂದೆನೆ ಬೇರೆ ಬೇರೆನೆ ಈ ಪ್ರೆಸೆನ್ಸ್ ಹೋಗುತ್ತೆ. ಆವಾಗ ಕ್ಲೋಯಿ ಮನೇಲಿ ಇರ್ತಾ ಇರುವ ಒಂದು ಸೌಂದರ್ಯವಾದ ರೂಮ್ ಅನ್ನ ಅವಳಿಗಾಗಿ ಸೆಲೆಕ್ಟ್ ಮಾಡ್ತಾಳೆ. ರೂಮ್ ಚಿಕ್ಕದಾಗಿದ್ರು ಕೂಡ ಸುತ್ತಮುತ್ತ ದೊಡ್ಡ ದೊಡ್ಡ ಕಿಟಕಿಗಳಾಗಿದ್ದು ಸೂಪರ್ ಆಗಿ ಇರ್ತಿದೆ ರೂಮ್. ಆಕ್ಚುಲಿ ಮೂವಿ ಸ್ಟಾರ್ಟ್ ಆಗ್ಬೇಕಾದ್ರೆ ಈ ಪ್ರೆಸೆನ್ಸ್ ಈ ರೂಮಿನ ಕ್ಲೋಸೆಟ್ ಇಂದಾನೆ ಸುತ್ತಮುತ್ತ ಮನೆ ಪೂರ್ತಿ ಸುತ್ತಾಡಿರುತ್ತೆ. ಕ್ಲೋಸೆಟ್ ಅಂದ್ರೆ ಅದೇ ಬಟ್ಟೆಗಳನ್ನೆಲ್ಲ ಮಡಗ್ತಾರಲ್ಲ ಆ ರೀತಿ. ಸೊ ಈ ರೂಮ್ ಅನ್ನ ನಮ್ಮ ಕ್ಲೋಯಿ ಸೆಲೆಕ್ಟ್ ಮಾಡ್ಬೇಕಾದ್ರೆ ಹಾಗೆ ಮತ್ತೆ ಬ್ಲಾಕ್ ಔಟ್ ಆಗುತ್ತೆ ಸ್ಕ್ರೀನ್. ಅಂದ್ರೆ ಇವಾಗ ಪ್ರೆಸೆನ್ಸ್ ನೋಡುವ ವಿಷಯ ಎಲ್ಲವನ್ನು ನಮಗೆ ತೋರ್ಸೋಕೆ ಆಗಲ್ಲ ಅಲ್ವಾ, ಆದ್ರಿಂದ ಕಟ್ ಮಾಡಿ ಇಂಪಾರ್ಟೆಂಟ್ ಸೀನ್ಸ್ ಅನ್ನ ಮಾತ್ರ ತೋರಿಸ್ತಾರೆ. ಸೊ ಕಟ್ ಮಾಡಿದ್ರೆ ಮನೆ ಪೂರ್ತಿ ಇವಾಗ ಥಿಂಗ್ಸ್ ಗಳನ್ನ ತುಂಬಿಸಿಟ್ಟಿರ್ತಾರೆ, ಅದನ್ನ ಇವಾಗ ಪ್ರೆಸೆನ್ಸ್ ನೋಡುತ್ತೆ. ಹೌದು, ನಮ್ಮ ಕ್ಲೋಯಿ ಅವಳ ಫ್ಯಾಮಿಲಿ ಕಂಪ್ಲೀಟ್ ಆಗಿ ಮನೆಗೆ ಶಿಫ್ಟ್ ಆಗ್ಬಿಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ಬ್ಲಾಕ್ ಔಟ್ ಅಲ್ಲಿ ನೆಕ್ಸ್ಟ್ ದಿನಗಳಾಗಿ ಆ ಮನೆಯನ್ನ ನಮಗೆ ತೋರಿಸ್ತಾರೆ. ಆ ಮನೆಯನ್ನ ಇವ್ರುಗಳು ಯೂಸ್ ಮಾಡೋದು, ಅಲ್ಲಿ ಸುತ್ತಾಡೋದು, ಹೊರಗಡೆ ನಿಂತು ಫೋನ್ ಅಲ್ಲಿ ಮಾತಾಡೋದು, ಇವು ಎಲ್ಲವನ್ನು ಪ್ರೆಸೆನ್ಸ್ ನಿಂತು ನೋಡ್ತಿರ್ಬೇಕಾದ್ರೆ ಹಾಗಿರ್ಬೇಕಾದ್ರೆ ಒಂದು ದಿನ ಅಮ್ಮ ಮತ್ತೆ ಮಗ ಟೈಲರ್ ಕೂತು ಮಾತಾಡೋದನ್ನ ಹೋಗಿ ನೋಡುತ್ತೆ ಪ್ರೆಸೆನ್ಸ್.
ತುಂಬಾನೇ ಪ್ರೀತಿಯಿಂದ ಅಮ್ಮ ಅವರ ಮಗನ ಜೊತೆ ಮಾತಾಡ್ತಿರ್ತಾರೆ. ಅದನ್ನ ನೋಡ್ತಿರುತ್ತೆ ಪ್ರೆಸೆನ್ಸ್. ಆ ಕಾನ್ವರ್ಸೇಷನ್ ಅಲ್ಲಿ ಆ ಅಮ್ಮ ಅವರು ಮಾತಾಡುವ ಮಾತುಗಳು, ಅದರ ಮುಖಾಂತರವೇ ಅವರ ಮಗನ ಮೇಲೆ ಅವರು ಎಷ್ಟು ಪ್ರೀತಿಯನ್ನು ಇಟ್ಟಿದ್ದಾರೆ ಅಂತ ನಮಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ಅವರು ಏನಂತ ಹೇಳ್ತಾರೆ ಅಂದ್ರೆ, ನೀನು ನನ್ನ ಹೊಟ್ಟೆಯಲ್ಲಿ ಜನಿಸಿದ ಮೇಲೇನೆ ಕಣೋ ನನ್ನ ಲೈಫಿಗಾದ ಅರ್ಥನೇ ನನಗೆ ಗೊತ್ತಾಗ್ಲಿಕ್ಕೆ ಬಂತು. ನಮ್ಮ ಇಬ್ಬರ ರಿಲೇಶನ್ಶಿಪ್ ನಾರ್ಮಲ್ ಆದ ತಾಯಿ ಮಗ ರಿಲೇಶನ್ಶಿಪ್ಪೇ ಇಲ್ಲ. ಈ ವರ್ಲ್ಡ್ ಅಲ್ಲಿ ಮಗ ನೀನೇನೆ ಕಣೋ ನನಗೆ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ತಿರ್ತಾರೆ. ಇದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಇದೇ ಹೊಟ್ಟೆಯಲ್ಲಿ ನಮ್ಮ ಕ್ಲೋಯಿ ಕೂಡ ಹುಟ್ಟಿರ್ತಾಳೆ. ಆದ್ರೆ ಇವರಿಗೆ ಮಗನ ಮೇಲೆ ಮಾತ್ರವೇ ಪ್ರೀತಿ ಜಾಸ್ತಿ. ಟೈಲರ್ ಕೇಳ್ತಾನೆ, ಹಾಗಾದ್ರೆ ಕ್ಲೋಯಿ ಏನಮ್ಮ? ಕ್ಲೋಯಿನು ನನ್ನ ಮಗಳೇ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದವಳೆ, ಆದ್ರೆ ನನಗೆ ನೀನೇನೆ ತುಂಬಾ ಇಷ್ಟ, ನೀನೇನೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿರ್ತಾರೆ. ಇದನ್ನು ನೋಡ್ತಿದ್ದ ಪ್ರೆಸೆನ್ಸ್ ಗೆ ಏನು ಅನಿಸ್ತೋ ಏನೋ. ಬೇರೆ ಬೇರೆ ಕ್ಲೋಯಿ ಅವಳ ರೂಮಿಗೆ ಹೋಗಿ ನೋಡುತ್ತೆ. ಅಲ್ಲಿ ನೋಡಿದ್ರೆ ನಮ್ಮ ಕ್ಲೋಯಿ ಬಿದ್ದು ಬಿದ್ದು ಅಳ್ತಿರ್ತಾಳೆ. ಯಾಕೆಂದ್ರೆ ಅವಳ ಬೆಸ್ಟ್ ಫ್ರೆಂಡ್ ಆದ ನಾಡಿಯಾ ಸತ್ತೋಗಿದ್ದ ಬೇಜಾರಲ್ಲಿ ಇರ್ತಿದ್ದಾಳೆ, ತುಂಬಾನೇ ಸಪ್ಪಿಗಿರ್ತಿದ್ದಾಳೆ. ಇವಳ ಜೊತೆನೆ ಅವಳ ತಾಯಿ ಆಕ್ಚುಲ್ ಆಗಿ ಟೈಮ್ ಅನ್ನ ಸ್ಪೆಂಡ್ ಮಾಡ್ಬೇಕು, ಆದ್ರೆ ಯಾರು ಇಲ್ಲದೆ ಇರುವ ಲೋನ್ಲಿನೆಸ್ ಅಲ್ಲಿ ನಮ್ಮ ಕ್ಲೋಯಿ ತುಂಬಾನೇ ಕಷ್ಟಪಡ್ತಿರ್ತಾಳೆ. ಅದನ್ನ ಇವಾಗ ನಮ್ಮ ಪ್ರೆಸೆನ್ಸ್ ನೋಡುತ್ತೆ. ಆದ್ರಿಂದಾನೇ ಏನೋ ಗೊತ್ತಿಲ್ಲ ನಮ್ಮ ಕ್ಲೋಯಿ ಮೇಲೆ ಆ ಪ್ರೆಸೆನ್ಸ್ ಗೆ ತುಂಬಾನೇ ಇಷ್ಟ. ಸೊ ಇವಾಗ ರಾತ್ರಿ ನಮ್ಮ ಕ್ಲೋಯಿ ಚೆನ್ನಾಗಿ ಮಲ್ಗಿ ನಿದ್ದೆ ಮಾಡ್ತಿರ್ಬೇಕಾದ್ರೆ ಅವಳ ಹತ್ರ ಪ್ರೆಸೆನ್ಸ್ ಟಚ್ ಮಾಡೋ ರೀತಿ ಹೋಗುತ್ತೆ. ಆಲ್ರೆಡಿ ಮನೆಗೆ ಬಂದಾಗ್ಲಿಂದ ಆ ಪ್ರೆಸೆನ್ಸ್ ಈ ಮನೆಯಲ್ಲಿ ಗಿರ್ತಾ ಇರೋದನ್ನ ಫೀಲ್ ಮಾಡೋಕೆ ಆಗ್ತಿದೆ ಅಲ್ವಾ ನಮ್ಮ ಕ್ಲೋಯಿ ಕೈಯಲ್ಲಿ. ಸೊ ಅದೇ ತರವೇ ಇವಾಗ ಪ್ರೆಸೆನ್ಸ್ ಅನ್ನ ಫೀಲ್ ಮಾಡಿ ಒಂದು ಸೆಕೆಂಡ್ ಗಾಬರಿಯಾಗಿ ನಿದ್ದೆಯಿಂದ ಎಚ್ಚರ ಆಗಿ ಬೆಡ್ ಅನ್ನ ಬಿಟ್ಟು ಕೆಳಗಡೆ ಇಳಿದು ಹಾಗೆ ನಿಧಾನಕ್ಕೆ ಹತ್ರ ಪ್ರೆಸೆನ್ಸ್ ಹತ್ರ ಹೋಗ್ತಾಳೆ. ಆವಾಗ ಪ್ರೆಸೆನ್ಸ್ ಹೆದರಿ ಹೋಗಿ ಅಲ್ಲಿರುವ ಕ್ಲೋಸೆಟ್ ಅಲ್ಲಿ ಹೋಗಿ ಹೊಸಳುತ್ತೆ. ಆವಾಗ ನಿಧಾನಕ್ಕೆ ನಮ್ಮ ಕ್ಲೋಯಿ ಆ ಕ್ಲೋಸೆಟ್ ಹತ್ರ ಬಂದು ನಾಡಿಯಾ ಅಂತ ಕರೀತಾಳೆ. ನೋಡ್ತಿರುವ ನಮಗೇನೆ ಶಾಕ್ ಆಗ್ಬಿಡುತ್ತೆ. ಓ ಆದ್ರಿಂದಾನೇ ಆ ಪ್ರೆಸೆನ್ಸ್ ಇವಳನ್ನೇ ಸುತ್ತ ಸುತ್ತ ಬರ್ತಿದೆ ಅಂತ ನಾವು ನೋಡ್ತಿರ್ಬೇಕಾದ್ರೆ ಅದರ ನಂತರ ಇನ್ನ ತುಂಬವೇ ಈ ಕ್ಲೋಯಿಯನ್ನ ಸುತ್ತ ಪ್ರೆಸೆನ್ಸ್ ಸುತ್ತಾಡ್ತಾನೆ ಇರುತ್ತೆ. ಯಾವ ಮಟ್ಟಿಗೆ ಅಂದ್ರೆ ನಮ್ಮ ಕ್ಲೋಯಿ ಬಾತ್ರೂಮ್ ಅಲ್ಲಿ ಸ್ನಾನ ಮಾಡ್ತಿರ್ಬೇಕಾದ್ರೆ ಅವಳ ಬೆಡ್ ಅಲ್ಲಿ ಓಪನ್ ಆಗಿರುವ ಬುಕ್ಸ್, ಅವಳ ಪೌಚು ಇವನ್ನೆಲ್ಲ ಹಾಗೆ ನೀಟಾಗಿ ತಗೊಂಡು ಹೋಗಿ ಡೆಸ್ಕ್ ಅಲ್ಲಿ ನೀಟಾಗಿ ಅರೇಂಜ್ ಮಾಡಿ ಇಟ್ಬಿಡುತ್ತೆ. ಯೋಚನೆ ಮಾಡಿ ನೋಡಿ, ನೀವು ಬೆಡ್ ಮೇಲೆ ಒಂದು ವಿಷಯವನ್ನ ಇಟ್ಬಿಟ್ಟು ಸ್ನಾನ ಮಾಡೋದಕ್ಕಾಗಿ ಹೋಗ್ತೀರಾ. ಸ್ನಾನ ಮಾಡ್ಬಿಟ್ಟು ರಿಟರ್ನ್ ಹೊರಗಡೆ ಬಂದು ನೋಡ್ಬೇಕಾದ್ರೆ ನೀವು ಮಡಗಿದ ಜಾಗವನ್ನ ಬಿಟ್ಟು ಆ ವಿಷಯ ಬೇರೆ ಒಂದು ಜಾಗದಲ್ಲಿ ಇದ್ರೆ ಹೇಗಿರುತ್ತೆ? ಹೀಗೇನೆ ಶಾಕ್ ಆಗ್ಬಿಡುತ್ತೆ ಅಲ್ವಾ. ಕ್ಲೋಯಿ ಕೈಯಲ್ಲಿ ಇದನ್ನ ಫೀಲ್ ಮಾಡೋಕೆ ಆಗ್ತಿದೆ, ನಾಡಿಯಾನೇ ಅವಳನ್ನ ಸುತ್ತ ಗಿರ್ತಿರೋದು ಅಂತ. ನಾರ್ಮಲ್ ಆಗಿ ಒಂದು ಪ್ಯಾರಾನಾರ್ಮಲ್ ಆಕ್ಟಿವಿಟಿ ನಮ್ಮ ರೂಮ್ ಒಳಗಡೆ ಗಿರ್ತಿದೆ ಅಂದ್ರೆ ತಕ್ಷಣ ಓಡಿ ಹೋಗಿ ತಂದೆ ತಾಯಿ ಹತ್ರ ಹೇಳ್ಬಿಡ್ತೀವಿ, ತುಂಬಾನೇ ಹೆದರ್ಕೊತಿರ್ತೀವಿ, ಭಯ ಪಡ್ತಿರ್ತೀವಿ. ಆದ್ರೆ ಇದು ನಾಡಿಯಾ ಅವಳ ಆತ್ಮ ಅನ್ನೋದ್ರಿಂದ ನಮ್ಮ ಕ್ಲೋಯಿವೆ ಅವಳ ತಂದೆ ತಾಯಿ ಹತ್ರ ಇದ್ರ ಬಗ್ಗೆ ಏನನ್ನು ಹೇಳಲ್ಲ. ಆದ್ರೆ ಈ ರೀತಿ ಸ್ಟ್ರಗಲ್ ಆಗ್ತಾ ಇರುವ ಈ ಮಗು ಮೇಲೆ ಅವರ ತಂದೆ ತಾಯಿಗೆ ಒಂದು ಸ್ವಲ್ಪನಾದ್ರೂ ಕೇರ್ ಇರ್ಬೇಕಲ್ವಾ. ಅದು ಕ್ಲೋಯಿ ಅವಳ ತಂದೆಗೆ ಇರ್ತಿದೆ, ತಾಯಿ ಅವರಿಗೆ ಒಂದು ಚೂರು ಇಲ್ವೇ ಇಲ್ಲ. ಇದನ್ನ ಆ ಪ್ರೆಸೆನ್ಸ್ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ. ಇವಾಗ ಕೂಡ ತಂದೆಯವರು ಏನಂತ ತಾಯಿ ಹತ್ರ ಮಾತಾಡ್ತಿರ್ತಾರೆ ಅಂದ್ರೆ, ಕ್ಲೋಯಿಯನ್ನು ಸ್ವಲ್ಪನಾದ್ರೂ ನಾವು ನೋಡ್ಕೋಬೇಕು, ಅವಳಿಗೆ ಒಂದು ಡ್ರಗ್ ಟೆಸ್ಟ್ ಅನ್ನ ಮಾಡಿ ನೋಡ್ಬೇಕು, ಅದೇನೇ ಸರಿ ಬರುತ್ತೆ ಅಂತ ತಂದೆ ಎಷ್ಟೋ ಹೇಳಿ ನೋಡ್ತಾರೆ. ಯಾಕೆ ತಂದೆಯವರು ಈ ರೀತಿ ಹೇಳ್ತಿದ್ದಾರೆ ಅಂತ ನೋಡಿದ್ರೆ, ನಮ್ಮ ಕ್ಲೋಯಿ ಅವಳ ಬೆಸ್ಟ್ ಫ್ರೆಂಡ್ ಆದ ನಾಡಿಯಾ ಡ್ರಗ್ ಓವರ್ಡೋಸ್ ಆಗಿನೇ ಸತ್ತೋಗಿರ್ತಾಳೆ. ಉಸಿರಾಡೋಕೆ ಆಗದೆ ಅವಳ ಬೆಡ್ ಅಲ್ಲಿ ಅವಳು ತೀರೋಗ್ಬಿಟ್ಟಿರ್ತಾಳೆ. ಯೋಚನೆ ಮಾಡಿ ನೋಡು, ಅದನ್ನ ಅವರ ತಂದೆ ತಾಯಿ ನೋಡ್ಬೇಕಾದ್ರೆ ಎಷ್ಟು ಬೇಜಾರಾಗಿರ್ಬೇಕು ಅವ್ರಗಳಿಗೆ ಅಂತೆಲ್ಲ ತಂದೆ ಹೇಳ್ತಿರ್ತಾರೆ. ಆದ್ರೆ ಕ್ಲೋಯಿ ಅವಳ ತಾಯಿ ಏನಂತ ಹೇಳ್ತಾರಂದ್ರೆ, ಇಲ್ಲಿ ನೋಡಿ ಕ್ಲಾಡಿಯಾಗೆ 12 ವರ್ಷ ಇರ್ಬೇಕಾದ್ರೇನೆ ಗಾಂಜಾ ಹೊಡ್ಕೊಂಡು ಸುತ್ತಾಡ್ತಿದ್ದ ಹುಡುಗಿ ಅದು, ನಮ್ಮ ಮಗಳು ಆ ರೀತಿ ಎಲ್ಲ ಇಲ್ಲ, ಅವಳಿಗೆ ಬೇಕಾಗಿರೋದಲ್ಲ ಸ್ವಲ್ಪ ಟೈಮ್ ಅಷ್ಟೇ, ಅವಳನ್ನ ಹಾಗೆ ಬಿಟ್ಬಿಡಿ ಅಂತ ತುಂಬಾನೇ ಕೇರ್ಲೆಸ್ ಆಗಿ ಮಾತಾಡ್ತಿರ್ತಾರೆ ತಾಯಿ. ಆದ್ರೆ ಹೋದ್ ತಿಂಗಳು ಕೂಡ ಇದೇ ತರನೇ ಇಬ್ಬರು ಟೀನೇಜ್ ಹುಡುಗರು ಈ ಊರಿನಲ್ಲಿ ಡ್ರಗ್ ಓವರ್ಡೋಸ್ ಆಗಿ ಉಸಿರಾಡೋಕೆ ಆಗದೆ ಸತ್ತೋಗಿದ್ದಾರೆ. ಸೊ ಈ ಟೆಸ್ಟ್ ಅನ್ನು ನಾವು ಮಗಳಿಗೆ ಮಾಡ್ಲೇಬೇಕು, ನೀನು ಟೈಲರ್ಗೆ ಕೊಡುವ ಇಂಪಾರ್ಟೆನ್ಸ್ ಅನ್ನ ಯಾಕೆ ನೀನು ಕ್ಲೋಯಿಗೆ ಕೊಡ್ತಾ ಇಲ್ಲ ಅಂತ ತಂದೆ ತಾಯಿ ಜಗಳ ಮಾಡ್ಕೋತಾರೆ. ಆಲ್ರೆಡಿ ಇವರಿಬ್ಬರ ಮಧ್ಯದಲ್ಲಿ ಹೆಲ್ದಿಯಾಗಿ ರಿಲೇಶನ್ಶಿಪ್ ಇಲ್ಲ ಅನ್ಸುತ್ತೆ. ಯಾವಾಗ ನೋಡು ತಾಯಿ ಕೆಲ್ಸ ಅದನ್ನ ಬಿಟ್ರೆ ಯಾವಾಗ ನೋಡು ಟೈಲರ್ ಮೇಲೇನೆ ಕಾನ್ಸಂಟ್ರೇಟ್ ಆಗಿ ಇರ್ತಾರೆ. ಕ್ಲೋಯಿಯನ್ನ ಅಮ್ಮವರು ಕೇರೆ ಮಾಡ್ತಿಲ್ಲ ಅಂತ ತಂದೆ ಅವರಿಗೆ ಬೇಜಾರಾಗಿರುತ್ತೆ. ಸೊ ಇದನ್ನು ನಮ್ಮ ಪ್ರೆಸೆನ್ಸ್ ವಾಚ್ ಮಾಡ್ತಿರುತ್ತೆ. ಇವಾಗ ಹಾಗೆ ಕಟ್ ಮಾಡಿದ್ರೆ ಒಂದು ದೊಡ್ಡ ಬ್ಲಾಕ್ ಔಟ್. ಕ್ಲೋಯಿ ಅವಳ ಕ್ಲೋಸೆಟ್ ಒಳಗಡೆ ನಿಂತೇನೆ ಆ ಪ್ರೆಸೆನ್ಸ್ ಅವಳನ್ನ ವಾಚ್ ಮಾಡ್ತಿರುತ್ತೆ. ಕ್ಲೋಯಿ ಹಾಗೆ ಮಲಗಿರ್ತಾಳೆ. ಆವಾಗ ಯಾರೋ ಅವಳಿಗೆ ಬರೋ ರೀತಿ ಸದ್ದು ಕೇಳುತ್ತೆ. ಈ ಪ್ರೆಸೆನ್ಸ್ ಯಾರು ಅಂತ ನೋಡಿದ್ರೆ ಟೈಲರ್ಗೆ ಹೊಸದಾಗಿ ರಯನ್ ಅಂತ ಸ್ಕೂಲ್ ಅಲ್ಲಿ ಯಾವನೋ ಒಬ್ಬ ಹೊಸದಾಗಿ ಫ್ರೆಂಡ್ ಆಗಿದ್ದಾನೆ. ಸೊ ಅವನು ರಯನನ್ನ ಮನೆಗೇನೆ ಕರ್ಕೊಂಡು ಬಂದು ಇದೇನೆ ನನ್ನ ತಂಗಿ ಅಂತ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾನೆ. ಹೊಸದಾಗಿ ಒಬ್ಬ ಹುಡುಗ ಮನೆ ಒಳಗಡೆ ಬಂದಿರೋದ್ರಿಂದ ನಮ್ಮ ಪ್ರೆಸೆನ್ಸ್ ಹೋಗಿ ನೋಡುತ್ತೆ. ಆ ರಯನು ಸಿಕ್ಕಾಪಟ್ಟೆ ಚೇಷ್ಟೆ ಹುಡುಗ ಅನ್ಸುತ್ತೆ. ಬಂದಿದ್ದ ತಕ್ಷಣ ದಮ್ ಹೊಡಿಯೋನ್ ಬಾ ಅಂತ ಕೇಳ್ತಿರ್ತಾನೆ. ಆದ್ರೆ ನಮ್ಮ ಟೈಲರ್ ಸ್ವಲ್ಪ ಒಳ್ಳೆ ಹುಡುಗನಾಗಿ ಇರ್ತಿದ್ದಾನೆ. ಇಲ್ಲ ಮಗ ಏನೇ ಇದ್ರು ಹೊರಗಡೆ ಇಟ್ಟು ಮಾಡ್ಕೊಳ್ಳೋಣ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಹೋಗ್ತಾನೆ. ಈ ಹುಡುಗನ ಪ್ರೆಸೆನ್ಸ್ ಗೆ ಒಂದು ಚೂರು ಇಷ್ಟವೇ ಆಗ್ತಿಲ್ಲ, ತುಂಬಾನೇ ಕೆಟ್ಟ ಹುಡುಗನಾಗಿರ್ತಿದ್ದಾನೆ. ಸೊ ಕ್ಲೋಯಿಯನ್ನು ತುಂಬಾ ಸೇಫ್ ಆಗಿ ನೋಡ್ಕೋಬೇಕು ಅಂತ ಕ್ಲೋಯಿ ಅವಳ ರೂಮಿಗೆ ಓಡಿ ಬರುತ್ತೆ. ಆದ್ರೆ ಅಲ್ಲಿ ಕ್ಲೋಯಿಯನ್ನು ನೋಡ್ಬೇಕಾದ್ರೆ ಅವಳಿಗೆ ಆ ರಯನ್ ಮೇಲೆ ಏನೋ ಸ್ವಲ್ಪ ಇಂಟ್ರೆಸ್ಟ್ ಇರೋ ರೀತಿ ಕಾಣುತ್ತೆ. ಹೇಳೋದೇ ಬೇಕಾಗಿಲ್ಲ, ನಮ್ಮ ಕ್ಲೋಯಿ ಒಬ್ಳು ಟೀನೇಜ್ ಹುಡುಗಿ, ಅದರಲ್ಲಿ ಇವಾಗ ಲೋನ್ಲಿಯಾಗಿ ಫೀಲ್ ಮಾಡ್ತಿದ್ದಾಳೆ. ಸೊ ಇಂತಹ ಸಮಯದಲ್ಲಿ ಒಬ್ಬ ಹುಡುಗನ ಫ್ರೆಂಡ್ಶಿಪ್ ಸಿಕ್ಕಿದ್ರೆ ಚೆನ್ನಾಗಿ ತಾನೇ ಇರುತ್ತೆ. ಆದ್ರಿಂದ ನಮ್ಮ ಕ್ಲೋಯಿ ತುಂಬಾನೇ ಇಂಟ್ರೆಸ್ಟೆಡ್ ಆಗಿ ಇರೋ ರೀತಿ ಕಾಣುತ್ತೆ. ಆದ್ರೆ ಈ ಪ್ರೆಸೆನ್ಸ್ ಗೆ ಅದರಲ್ಲಿ ಒಂದು ಚೂರು ಇಷ್ಟನೇ ಇಲ್ಲ. ಅದನ್ನ ಹೇಗೆ ಅದು ತೋರಿಸುತ್ತೆ ಅಂದ್ರೆ, ನಮ್ಮ ಕ್ಲೋಯಿ ಅವಳ ರೂಮ್ ಅಲ್ಲಿ ಮಲಗಿರ್ಬೇಕಾದ್ರೆ ಅವಳಿಗೇನೆ
ಗೊತ್ತಿಲ್ಲದೆ ಅವಳ ರೂಮ್ ಡೋರ್ ಅನ್ನು ಕ್ಲೋಸ್ ಮಾಡಿ ಬಿಡುತ್ತೆ. ಹೀಗೆ ಬ್ಲಾಕ್ಔಟ್, ನೆಕ್ಸ್ಟ್ ದಿನ ಬ್ಲಾಕ್ಔಟ್, ಅದರ ನೆಕ್ಸ್ಟ್ ದಿನ ಬ್ಲಾಕ್ಔಟ್ ಅಂತ ಬರ್ತಾನೆ ಇರುತ್ತೆ. ಈ ಮನೇಲಿರುವ ಎಲ್ಲರನ್ನು ಸುತ್ತ ಸುತ್ತ ಹುಡುಕಿ ನೋಡ್ತಾನೆ ಇರುತ್ತೆ ಈ ಪ್ರೆಸೆನ್ಸ್. ಇಂಪಾರ್ಟೆಂಟ್ಲಿ ಕ್ಲೋಯಿ ಅವರ ತಂದೆಯನ್ನು ನೋಡ್ಬೇಕಾದ್ರೆ ಪ್ರೆಸೆನ್ಸ್ ಗೆ ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ. ತಂದೆ ಅವರಿಗೆ ಅವರ ಹೆಂಡತಿ ಜೊತೆ ಜೀವನ ಮಾಡೋದ್ರಲ್ಲಿ ಒಂದು ಚೂರು ಇಷ್ಟನೇ ಇಲ್ಲ. ಆದ್ರೂ ಮಕ್ಕಳಿಗಾಗಿ ಮಾತ್ರವೇ ತಂದೆ ಅವರು ಅಡ್ಜಸ್ಟ್ ಮಾಡ್ಕೊಂಡು ಅವರ ತಾಯಿ ಜೊತೆ ಜೀವನವನ್ನ ಮಾಡ್ತಿದ್ದಾರೆ. ಅವರ ಹೆಂಡತಿ ಜೊತೆ ಚೆನ್ನಾಗಿರೋದಕ್ಕಾಗಿ ಎಫರ್ಟ್ ಅನ್ನೆಲ್ಲ ತಗೋತಿರ್ತಾರೆ. ಆದ್ರೆ ಅವರು ಆ ರೀತಿ ಇಲ್ಲ, ಯಾವಾಗ ನೋಡು ಕೆಲಸ ಅಂತಾನೆ ಇರ್ತಾರೆ. ಪರ್ಟಿಕ್ಯುಲರ್ಲಿ ತಂದೆಗೆ ಕ್ಲೋಯಿ ಅವಳ ಮೇಲೆ ಇನ್ನೂ ಸ್ವಲ್ಪ ಪ್ರೀತಿಯನ್ನು ತೋರಿಸಬೇಕು, ಅವಳನ್ನ ಇನ್ನ ಟೇಕ್ ಕೇರ್ ಮಾಡಬೇಕು ಅಂತ ಅನ್ಕೋತಿರ್ತಾರೆ. ಆದ್ರೆ ತಾಯಿಯವರು ಯಾವುದಕ್ಕೂ ಸರಿಯಾಗಿ ರೆಸ್ಪಾಂಡ್ ಮಾಡ್ತಿರಲ್ಲ. ಸೊ ತಂದೆಯವರು ಡಬಲ್ ಮೈಂಡೆಡ್ ಆಗ್ಬಿಡ್ತಾರೆ. ಯಾವ ಮಟ್ಟಿಗೆ ಅಂದ್ರೆ ತಂದೆಯವರಿಗೆ ಒಬ್ಬರು ಫ್ರೆಂಡ್ ಲಾಯರ್ ಇರ್ತಾರೆ, ಅವರಿಗೆ ಕಾಲ್ ಅನ್ನ ಮಾಡಿ ಡೈವರ್ಸ್ ಮಾಡುವ ಪ್ರೋಸೆಸ್ ಬಗ್ಗೆ ಎಲ್ಲ ಮಾತಾಡ್ತಿರ್ತಾರೆ. ಅದನ್ನೇ ಈ ಪ್ರೆಸೆನ್ಸ್ ಕೇಳಿಸ್ಕೊತಿರುತ್ತೆ, ನೋಡ್ತಿರುತ್ತೆ. ಸೊ ಈ ತರ ಈ ಮನೆಯಲ್ಲಿ ನಡೀತಾ ಇರುವ ಎಲ್ಲ ಘಟನೆಗಳನ್ನು, ಎಲ್ಲ ಪ್ರಾಬ್ಲಮ್ಸ್ ಅನ್ನು ಈ ಪ್ರೆಸೆನ್ಸ್ ನೋಡ್ತಾನೆ ಇರ್ಬೇಕಾದ್ರೆ ಒಂದು ದಿನ ತಂದೆ ತಾಯಿ ಏನೋ ಒಂದು ಕೆಲಸ ಅಂತ ಹೊರಗಡೆ ಹೋಗ್ಬಿಟ್ಟಿರ್ತಾರೆ. ಟೈಲರ್ ಏನೋ ಒಂದು ಪ್ರಾಕ್ಟೀಸ್ ಅಂದ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟಿರ್ತಾನೆ. ಅಂತಹ ಸಮಯದಲ್ಲಿ ನಮ್ಮ ಕ್ಲೋಯಿ ರಯಾನ್ ಅನ್ನ ಕರ್ಕೊಂಡು ಮನೆಗೆ ಬರ್ತಾಳೆ. ಇದನ್ನ ಪ್ರೆಸೆನ್ಸ್ ನೋಡುತ್ತೆ. ಇವರಿಬ್ಬರ ಒಳಗಡೆ ಏನು ಪ್ಯಾಚ್ ಅಪ್ ಆಗ್ಬಿಟ್ಟಿದೆ. ನಮ್ಮ ಕ್ಲೋಯಿ ಅನ್ಕೊಂಡಿದ್ದಕ್ಕಿಂತ ಬೇರೆ ರೀತಿನೇ ಇರ್ತಿದ್ದಾಳೆ. ಮೇ ಬಿ ಲೋನ್ಲಿನೆಸ್ ಅವಳನ್ನ ಈ ರೀತಿ ಚೇಂಜ್ ಮಾಡ್ಬಿಟ್ಟಿದೆ ಅನ್ಸುತ್ತೆ. ಮನೆಗೆ ಬಂದಿದ್ದ ತಕ್ಷಣ ಎಣ್ಣೆನ ಒಂದು ಗ್ಲಾಸ್ಗೆ ಹಾಕಿ ತಂದ ಅವನ ಕೈಗೆ ಕೊಡ್ತಾಳೆ. ಆದ್ರೆ ರಯಾನ್ ಅದನ್ನ ನನಗೆ ಬೇಡ ಅಂತ ಹೇಳ್ತಾನೆ. ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ರಯಾನ್ ಅನ್ನು ನೋಡ್ಬೇಕಾದ್ರೆ ಕೆಟ್ಟ ಹುಡುಗ ಅಂತಾನೆ ಅನಿಸ್ತಿತ್ತು. ಆದ್ರೆ ಇವಾಗ ಈ ಹುಡುಗಿನೇ ಎಣ್ಣೆನ ತಂದು ಕೊಟ್ರು ಕೂಡ ಹುಡುಗ ಬೇಡ ಅಂತ ಹೇಳ್ತಿದ್ದಾನೆ. ನಂತರ ಒಳ್ಳೆ ಹುಡುಗ ಅನ್ಸುತ್ತೆ. ಆದ್ರೆ ಕ್ಲೋಯಿ ಚೆನ್ನಾಗಿ ಕುಡ್ಕೊಬಿಟ್ಟಿರ್ತಾಳೆ. ಅವಳು ಕುಡಿದು ಬಿಟ್ಟು ಇವಾಗ ರಯಾನ್ ಅನ್ನ ಕರ್ಕೊಂಡು ಬೆಡ್ರೂಮ್ ಗೆನೆ ಹೋಗ್ತಾಳೆ. ಇದನ್ನು ನೋಡಿದ ಪ್ರೆಸೆನ್ಸ್ ಗೆ ಗಾಬರಿ ಆಗ್ಬಿಡುತ್ತೆ. ಬೇಗ ಬೇರೆ ಓಡಿ ಬಂದು ಏನು ನಡೀತಿದೆ ಅಂತ ನೋಡುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಸುತ್ತಮುತ್ತ ರೂಮ್ ಅನ್ನು ನೋಡ್ತಾನೆ. ನಂತರ ಅಲ್ಲಿರುವ ನಾಡಿಯಾ ಅವಳ ಫೋಟೋವನ್ನು ನೋಡ್ಬಿಟ್ಟು ಇದೇನಾ ನಾಡಿಯಾ ಅಂತ ಕೇಳ್ತಾನೆ. ಹೌದು, ನಿನಗೆ ಅವಳನ್ನ ಚೆನ್ನಾಗಿ ಗೊತ್ತಾ ಅಂತ ಕೇಳ್ತಾಳೆ ನಮ್ಮ ಹುಡುಗಿ. ಹೌದು, ಯಾವುದೋ ಒಂದು ಪಾರ್ಟಿಯಲ್ಲಿ ಅವಳನ್ನ ನೋಡಿದ ನೆನಪು ನನಗೆ, ಅದನ್ನು ಬಿಟ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ನಂತರ ಹಾಗೆ ಬೆಡ್ ಅಲ್ಲಿ ಮಲಗಿ ನಮ್ಮ ಹುಡುಗಿ ಜೊತೆ ನೈಸ್ ಆಗಿ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಇವು ಎಲ್ಲವನ್ನೂ ನಮ್ಮ ಪ್ರೆಸೆನ್ಸ್ ಪಕ್ಕದಲ್ಲೇ ನಿಂತು ನೋಡ್ತಿರುತ್ತೆ. ಪರವಾಗಿಲ್ಲ, ನಿನ್ನ ಮನಸ್ಸಲ್ಲಿರುವ ಕಷ್ಟ ಎಲ್ಲವನ್ನೂ ನನ್ನ ಹತ್ರ ಹೇಳ್ಕೊ, ನಿನಗಾಗಿನೇ ನಾನು ಈ ಜಾಗದಲ್ಲಿ ಇರ್ತಿದ್ದೀನಿ ಅಂತೆಲ್ಲ ಹುಡುಗ ಮಾತಾಡ್ತಿರ್ತಾನೆ. ಇದನ್ನೆಲ್ಲ ನೋಡಿನೇ ಇಂತಹ ಮಾತಿಗಳಿಗಾಗಿ ನಮ್ಮ ಕ್ಲೋಯಿ ಇವನ ಹತ್ರ ಬಿದ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಇವಳು ಆಲ್ರೆಡಿ ಲೋನ್ಲಿ ಆಗಿ ಇರ್ತಿದ್ದಾಳೆ, ನೋವಿನಲ್ಲಿ ಇರ್ತಿದ್ದಾಳೆ ಅನ್ನೋ ವಿಷಯ ಎಲ್ಲವೇ ಈ ರಯಾನ್ಗೆ ಗೊತ್ತಾಗ್ಲಿಕ್ಕೆ ಬಂದಿದೆ. ಸೊ ಆದ್ರಿಂದಾನೇ ಅದೇ ತರವೇ ಇವಾಗ ನಿನಗಾಗಿ ನಾನು ಇರ್ತಿದ್ದೀನಿ ಅಂತೆಲ್ಲ ಹೇಳಿ ಮಾತಾಡ್ತಿರ್ತಾನೆ. ನಿನ್ನ ಮನಸ್ಸಲ್ಲಿ ಇರೋದು ಎಲ್ಲವನ್ನೂ ನನಗೆ ಹೇಳು, ಯಾಕೆಂದ್ರೆ ಇದಕ್ಕೂ ಮುಂಚೆ ನನ್ನ ಜೊತೆ ಇದ್ದವರು ಯಾರಿಗೂ ಸತ್ತೋಗಿಲ್ಲ. ಸೊ ಅದರ ಫೀಲಿಂಗ್ಸ್, ಆ ನೋವು ಹೇಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ಸೊ ನೀನು ಹೇಳು ಅಂತ ಕೇಳ್ಬೇಕಾದ್ರೆ ಅವಳುವೇ ಹೇಳ್ತಾಳೆ, ಅದು ತುಂಬಾನೇ ನೋವಾಗಿರುತ್ತೆ, ಒಂದು ದೊಡ್ಡ ಪಾತಾಳಕ್ಕೆ ಬಿದ್ದಿರೋ ರೀತಿ ಇರುತ್ತೆ, ಸುತ್ತಮುತ್ತ ಕತ್ತಲೆಯಾಗಿರುತ್ತೆ, ಮೇಲ್ಗಡೆ ಬರೋಕ್ಕೂ ಆಗಲ್ಲ, ನಮಗಾಗಿನೇ ಒಬ್ಬರು ಇದ್ರು ಆದ್ರೆ ಇವಾಗ ಸಡನ್ ಆಗಿ ಇಲ್ಲ ಅಂತ ಅದು ಇದು ಅಂತ ಇವಳ ಮನಸ್ಸೊಳಗಡೆ ಇರೋದು ಎಲ್ಲವನ್ನು ಡೀಪ್ ಡೌನ್ ಆಗಿ ಹೇಳ್ತಿರ್ಬೇಕಾದ್ರೆ ಅವಾಗ ಹಾಗೆ ನಮ್ಮ ಪ್ರೆಸೆನ್ಸ್ ಅವಳ ಹತ್ರ ಹೋಗುತ್ತೆ. ಇದನ್ನ ನಮ್ಮ ಕ್ಲೋಯಿ ಸೆನ್ಸ್ ಮಾಡ್ಬಿಡ್ತಾಳೆ. ನನಗೆ ಯಾಕೋ ನಾಡಿಯಾ ಈ ಜಾಗದಲ್ಲಿ ಇರ್ತಿದ್ದಾಳೆ ಅಂತ ಫೀಲ್ ಆಗ್ತಿದೆ ಅಂತ ಹುಡುಗಿ ಹೇಳಿದ ತಕ್ಷಣ ಇದನ್ನ ಕೇಳಿ ರಿಯಾನ್ ನಡ್ಗೋಗ್ಬಿಡ್ತಾನೆ. ಏನನ್ನ ಹೇಳ್ತಿದ್ಯಾ ನೀನು ಅಂತ ಹೆದರಿನೇ ನೋಡ್ತಿರ್ತಾನೆ. ಅಚ್ಚಚ್ಚೋ, ನಮ್ಮ ಒಳಗಡೆ ಇರೋದನ್ನ ಹೊರಗಡೆ ಹೇಳ್ಬಿಟ್ಟಿವಲ್ಲ, ನಮ್ಮನ್ನ ಲೂಸ್ ಅಂತ ಹೇಳ್ತಾರಲ್ಲ, ಇವನು ಕೂಡ ಹಾಗೆ ಅನ್ಕೋಬಿಟ್ರೆ ಅಂತ ಅನ್ಕೊಂಡು ನಮ್ಮ ಹುಡುಗಿ ಫಟ್ ಅಂತ ಅವನನ್ನ ತಬ್ಕೊಂಡು ಕಿಸನ ಮಾಡಿ ಬಿಡ್ತಾಳೆ. ಆ ರೀತಿ ಮಾಡಿ ಅವನನ್ನು ಡೈವರ್ಟ್ ಮಾಡಬೇಕಾದ್ರೆ ನಮ್ಮ ಹುಡುಗನು ಇಷ್ಟೊತ್ತು ಕಾಯ್ತಾ ಇದ್ದಿದೆ. ಅದಕ್ಕಾಗಿನೇ ಅಷ್ಟೇ ಫಟ್ ಅಂತ ಇಬ್ಬರು ಇಂಟಿಮೇಟ್ ಆಗೋದಕ್ಕೆ ಶುರು ಮಾಡ್ತಾರೆ. ಇದನ್ನು ನೋಡ್ತಿದ್ದ ನಮ್ಮ ಪ್ರೆಸೆನ್ಸ್ ಕೈಯಲ್ಲಿ ತಡ್ಕೊಳ್ಳೋಕೆನೆ ಆಗ್ತಿಲ್ಲ. ಫಟ್ ಅಂತ ಏನನ್ನ ಮಾಡುತ್ತೆ ಅಂದ್ರೆ ಹಿಂದೆ ಸೈಡ್ ಅಲ್ಲಿ ಇರುವ ಕಬೋರ್ಡ್ ಅದನ್ನ ಹಾಗೆ ವೈಬ್ರೇಟ್ ಮಾಡಿ ಬಿಡಬೇಕಾದ್ರೆ ಅಲ್ಲಿರುವ ಥಿಂಗ್ಸ್ ಎಲ್ಲವೇ ಕೆಳಗಡೆ ಬಿದ್ದೋಗುತ್ತೆ. ಅಷ್ಟೇ ಇಬ್ಬರು ಗಾಬರಿಯಾಗಿ ಬೆಡ್ ಇಂದ ಎದ್ದು ಬರ್ತಾರೆ. ಆವಾಗ ರಿಯಾನ್, ಇಲ್ಲ ಇದು ಏನು ಸ್ಕ್ರೂ ಲೂಸ್ ಆಗಿದ್ರಿಂದಾನೇ ಈ ರೀತಿ ಬಿದ್ದಿರ್ಬೇಕು ಅಂತ ಹೇಳ್ತಿರ್ತಾನೆ. ಆದ್ರೆ ನಮ್ಮ ಕ್ಲೋಯಿಗೆ ಚೆನ್ನಾಗಿ ಗೊತ್ತು ಯಾರು ಇದನ್ನ ಮಾಡಿರ್ತಾರೆ ಅಂತ, ಖಂಡಿತ ಅದು ನಾಡಿಯಾಗೆ ಇರಬೇಕು ಅಂತ ಗಾಬರಿಯಾಗಿ ಹತ್ರ ಬರ್ತಾಳೆ. ಆವಾಗ ಸಡನ್ ಆಗಿ ಒಂದು ಸೆಕೆಂಡ್ ತನ್ನ ಪ್ರೆಸೆನ್ಸ್ ಅನ್ನು ತೋರಿಸಬೇಕಾದ್ರೆ ನಮ್ಮ ಕ್ಲೋಯಿ ನಡುಗೋಗ್ಬಿಡ್ತಾಳೆ. ಆದ್ರೆ ಆ ಭಯವನ್ನ ರಿಯಾನ್ ಮುಂದೆ ತೋರಿಸ್ಕೊಳ್ದೆ, ಇಲ್ಲ ಏನೋ ಗಾಳಿ ಬೀಸಿರ್ಬೇಕು ಅದರಿಂದಾನೇ ಹೀಗಾಗಿರ್ಬೇಕು ಅಂತ ಹೇಳಿ ಮೇಂಟೈನ್ ಮಾಡ್ತಾಳೆ. ಹಾಗೆ ಕಟ್ ಮಾಡಿ ಒಂದು ದೊಡ್ಡ ಬ್ಲಾಕ್ ಔಟ್. ನಂತರ ಸ್ವಲ್ಪ ದಿನಗಳನ್ನ ಬಿಟ್ಟು ಇಡೀ ಫ್ಯಾಮಿಲಿನೇ ಒಟ್ಟಿಗೆ ಕೂತು ಡಿನ್ನರ್ ಅನ್ನ ಮಾಡ್ತಿರ್ತಾರೆ. ಆ ಸದನ ಕೇಳಿ ಪ್ರೆಸೆನ್ಸ್ ಕೆಳಗಡೆ ಬಂದು ನೋಡುತ್ತೆ. ಆವಾಗ ಫ್ಯಾಮಿಲಿನೇ ಒಟ್ಟಿಗೆ ಸೇರಿ ಮಾತಾಡ್ತಿರ್ತಾರೆ. ಪರ್ಟಿಕ್ಯುಲರ್ಲಿ ಕ್ಲೋಯಿ ಇದ್ರ ಮೇಲೆ ಅವಳ ಫೀಲಿಂಗ್ಸ್ ಅನ್ನ ಅವಳು ಮನಸ್ಸೊಳಗಡೆನೆ ಇಟ್ಕೋಬಾರ್ದಲ್ಲ. ಸೊ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅವಳು ಫೀಲ್ ಮಾಡುವ ವಿಷಯ, ಅವಳ ರೂಮ್ ಒಳಗಡೆ ನಡೆಯುವ ವಿಷಯ, ಇಂಪಾರ್ಟೆಂಟ್ಲಿ ನಾಡಿಯಾ ಅವಳ ಪ್ರೆಸೆನ್ಸ್ ಅನ್ನ ಈ ಮನೆಯಲ್ಲಿ ನಾನು ಫೀಲ್ ಮಾಡೋದಾಗಿ ಹೇಳ್ತಾಳೆ. ಪಾಪ ಹುಡುಗಿ ಕಂಪ್ಲೀಟ್ ಆಗಿ ಅದನ್ನ ಹೇಳಿ ಕೂಡ ಮುಗಿಸಿರಲ್ಲ. ಅಷ್ಟರಲ್ಲಿ ಅವಳ ಅಣ್ಣ ಟೈಲರ್, ಹುಚ್ಚರ ರೀತಿ ಮಾತಾಡ್ತಿರ್ಬೇಡ, ನಿನ್ನ ಮೆಂಟಲ್ ಪ್ರಾಬ್ಲಮ್ ಅನ್ನು ನಿನ್ನ ಜೊತೆನೆ ಇಟ್ಕೋ, ಸತ್ತೋಗಿದ್ದ ನಿನ್ನ ಫ್ರೆಂಡ್ ನಾಡಿಯಾ ಅವಳೊಬ್ಳು ಡ್ರಗ್ ಅಡಿಕ್ಟೆಡ್, ಎಲ್ಲ ಪ್ರಾಬ್ಲಮ್ ಅನ್ನು ನಿನ್ನ ಜೊತೆನೆ ಇಟ್ಕೋ, ನಿನಗೇನು ಡ್ರಗ್ಸ್ ಅನ್ನ ಹೊಡೆದು ತಲೆ ತಿರುಗ್ತಿದ್ಯಾ, ನಮ್ಮ ಹತ್ರ ಬಂದು ಕತೆ ಹೊಡಿತಿದ್ಯಾ ಅಂತ ತುಂಬಾನೇ ಹುಡುಗ ಹಾರ್ಶ್ ಆಗಿ ಮಾತಾಡ್ಬಿಡ್ತಾನೆ. ಇದನ್ನು ನೋಡುವ ತಂದೆ ಮಾತ್ರವೇ ಹುಡುಗರನ್ನ ಸಮಾಧಾನ ಮಾಡೋದಕ್ಕೆ ನೋಡ್ತಾರೆ. ಆದ್ರೆ ತಾಯಿ ಇದನ್ನ ಕೇಳ್ಕೊಂಡು ಹಾಗೆ ಸೈಲೆಂಟ್ ಆಗಿ ಕೂತಿರ್ತಾರೆ. ಅದ್ರಲ್ಲೂ ಈ ಟೈಲರ್ ಹುಡುಗ ಏನನ್ನು ಹೇಳ್ತಾನಂದ್ರೆ, ಆ ಏರಿಯಾ ಸ್ಕೂಲ್ ಅಲ್ಲಿ ನನ್ನ ಮಾನ ಮರ್ಯಾದೆಯನ್ನು
ಹೇಳ್ದೆ, ಈ ಸ್ಕೂಲ್ ಅಲ್ಲಿ ಈ ರಯಾನ್ ಎಷ್ಟು ಫೇಮಸ್ ಗೊತ್ತಾ, ಅವನಾಗಿದ್ದು ಅವನೇ ಬಂದು ನನ್ನ ಜೊತೆ ಫ್ರೆಂಡ್ಶಿಪ್ ಅನ್ನ ಇಟ್ಕೊಂಡಿದ್ದಾನೆ, ಸುಮ್ನೆ ಈ ರೀತಿ ಲೂಸ್ ಹಂಗೆ ಮಾತಾಡಿ ನನ್ನ ಮಾನ ಮರ್ಯಾದನೆ ಕಳಿಬೇಡ ಇಲ್ಲುವೆ ಅಂತ ಹೇಳಿ ಅವನ ಪಾಡಿಗೆ ಬೈದ್ಬಿಟ್ಟು ಎದ್ದು ಹೋಗ್ಬಿಡ್ತಾನೆ. ಪಾಪ ನಮ್ಮ ಕ್ಲೋಯಿ ಅವಳ ಒಳಗಡೆ ಇರ್ತಾ ಇರುವ ಫೀಲಿಂಗ್ಸ್ ಅನ್ನ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡ್ಲು ಅಷ್ಟೇ. ಆದ್ರೆ ಅದೇನೇ ಈ ರೀತಿ ಮುಗಿಬೇಕಾದ್ರೆ ಫ್ಯಾಮಿಲಿ ಅಂದ್ರೆ ಹೀಗೆ ತಾನೇ, ಏನಾದ್ರೂ ಪ್ರಾಬ್ಲಮ್ ಬರ್ತಾನೆ ಇರುತ್ತೆ, ಮತ್ತೆ ಅದು ಬೇಗನೆ ಸಾಲ್ವ್ ಆಗುತ್ತೆ ಅಲ್ಲ. ಸೊ ಆ ರೀತಿ ಸ್ವಲ್ಪ ಹೊತ್ತಲ್ಲಿ ಟೈಲರ್ ಕಾಮ್ ಡೌನ್ ಆಗ್ಬೇಕಾದ್ರೆ ತಂದೆಯವರು ಹೇಳಿ ಕಳ್ಸಿರ್ತಾರೆ ಅನ್ಸುತ್ತೆ ತಂಗಿ ಹತ್ರ ಹೋಗಿ ಸಾರಿಯನ್ನ ಕೇಳುವಂತ. ಆದ್ರೆ ನಮ್ಮ ಕ್ಲೋಯಿ ಬೈಯೋದು ಬೈದ್ಬಿಟ್ಟು ಇವಾಗ ಬಂದು ಸಾರಿಯನ್ನ ಕೇಳ್ತಿದ್ಯಾ ಅಂತ ಡಮ್ ಅಂತ ಡೋರ್ ಅನ್ನು ಕ್ಲೋಸ್ ಮಾಡ್ಬಿಟ್ಟಿರ್ತಾಳೆ. ಸೊ ಅದನ್ನ ಬಂದು ಇವಾಗ ಟೈಲರ್ ತಂದೆ ಹತ್ರ ಹೇಳ್ತಾನೆ. ಅದ್ರ ಜೊತೆಗೆ ಇನ್ನೊಂದು ವಿಷಯವನ್ನು ಹೇಳ್ತಾನೆ, ಕ್ಲೋಯಿಗೆ ಡ್ರಗ್ ಟೆಸ್ಟ್ ಅನ್ನು ಮಾಡೋಕೆ ಹೇಳ್ತಿರ್ತಾನೆ. ಅವಳು ಡ್ರಗ್ಸ್ ಅನ್ನ ತಗೋತಿದ್ದಾಳೆ ಅನ್ಸುತ್ತೆ, ಆ ರೀತಿ ತಗೊಂಡು ಈ ರೀತಿ ಲೂಸ್ ಆಗಿ ಮಾತಾಡ್ತಿದ್ದಾಳೆ ಅಂತ ಹೇಳ್ತಾನೆ. ಆವಾಗ ತಂದೆ ಒಂದೇ ಒಂದು ಮಾತನ್ನ ಮಾತ್ರವೇ ಟೈಲರ್ ಹತ್ರ ಹೇಳ್ತಾರೆ, ಟೈಲರ್ ಅವಳು ನಿನಗೆ ಅಂತ ಇರುವ ಒಬ್ಬಳು ತಂಗಿ, ನೀನು ಎಷ್ಟು ಒಳ್ಳೆ ಅಣ್ಣ ಅನ್ನೋ ವಿಷಯವೂ ನನಗೆ ಗೊತ್ತು, ನಿನ್ನ ಒಳಗಡೆ ಆ ರೀತಿ ಒಳ್ಳೆ ಅಣ್ಣ ಇರ್ತಿದ್ದಾನೆ ಅನ್ನೋ ವಿಷಯ ನನಗೆ ಗೊತ್ತು, ಅವನು ಬೇಗನೆ ಹೊರಗಡೆ ಬರ್ಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ತಂದೆ. ಆಕ್ಚುಲಿ ತಂದೆಯವರು ಏನನ್ನ ಹೇಳಿಕ್ಕೆ ಟ್ರೈ ಮಾಡ್ತಿದಾರಂದ್ರೆ ರಿಲೇಶನ್ಶಿಪ್ಸಿನ ವ್ಯಾಲ್ಯೂ ನಮಗೆ ಗೊತ್ತಾಗುದಿಲ್ಲ, ಎಲ್ಲವನ್ನು ಕಳ್ಕೊಂಡ ಮೇಲೇನೆ ನಾವು ಅದನ್ನ ಅರ್ಥನೇ ಮಾಡ್ಕೋತೀವಿ, ಇದನ್ನ ನಾವು ಮಾಡಿರ್ಬೋದಾಗಿತ್ತಲ್ಲ ಅಂತ ಫೀಲ್ ಅನ್ನ ಮಾಡ್ತಿರ್ತೀವಿ. ಸೊ ಆ ರೀತಿ ಕ್ಲೋಯಿ ಇವಾಗ ಒಂದು ಕಷ್ಟದಲ್ಲಿ ಇರ್ತಿದ್ದಾಳೆ, ಅದನ್ನ ನಾವೇನೇ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೇಕು ಅಂತ ಹೇಳೋದನ್ನ ಇವಾಗ ಪ್ರೆಸೆನ್ಸ್ ನೋಡ್ಬೇಕಾದ್ರೆ ಈ ಜಾಗದಲ್ಲಿ ದೊಡ್ಡ ಬ್ಲಾಕ್ ಔಟ್ ಕಟ್ ಮಾಡಿದ್ರೆ ಫ್ಯಾಮಿಲಿನೇ ಹ್ಯಾಪಿಯಾಗಿ ಕೂತು ಮಾತಾಡ್ತಿರ್ತಾರೆ. ಟೈಲರ್ ಯಾವುದೋ ಅವನ ಸ್ಕೂಲ್ ಅಲ್ಲಿ ನಡೆದಿದ್ದು ಒಂದು ಇನ್ಸಿಡೆಂಟ್ ಬಗ್ಗೆ ಅವನ ತಾಯಿ ಹತ್ರ ಹೇಳ್ತಿರ್ತಾನೆ. ಅವನ ತಾಯಿ ಅಷ್ಟೊಂದು ಖುಷಿಯಾಗಿ ಕೂತು ಅದನ್ನ ಕೇಳ್ತಿರ್ತಾರೆ. ಪಕ್ಕದಲ್ಲೇ ನಮ್ಮ ಕ್ಲೋಯಿ ಅಪ್ಸೆಟ್ ಆಗಿ ಕೂತಿರ್ತಾಳೆ, ಆದ್ರೆ ಅವಳನ್ನು ನೋಡಿ ಒಂದು ಮಾತನ್ನ ಕೂಡ ಆಡ್ತಿಲ್ಲ. ಇದನ್ನು ಪ್ರೆಸೆನ್ಸ್ ಚೆನ್ನಾಗಿ ಗಮನಿಸ್ತಿರುತ್ತೆ. ಅವಳ ಪಾಡಿಗೆ ಕೂತು ಅವಳ ಕಷ್ಟವನ್ನು ಹೊರಗಡೆ ಹೇಳ್ಕೊಳ್ಳೋಕೆ ಆಗದೆ ಉಗುರನ್ನ ಕೊಚ್ಚುತ್ತಿರ್ತಾಳೆ. ಆದ್ರೆ ಅಮ್ಮ ಈ ಕಡೆ ಟೈಲರ್ ಜೊತೆ ಮಾತಾಡ್ತಿರ್ತಾರೆ. ಅದ್ರಲ್ಲಿ ಯಾವ್ದ್ರ ಬಗ್ಗೆ ಮಾತಾಡ್ತಿರ್ತಾರೆ ಅಂದ್ರೆ ಇವನಿಗೆ ಆ ರಿಯನ್ ಹುಡುಗ ಇಬ್ಬರು ಸೇರ್ಕೊಂಡು ಸ್ಕೂಲ್ ಅಲ್ಲಿ ಯಾವುದೋ ಒಂದು ಹುಡುಗಿಯನ್ನು ತುಂಬಾನೇ ಕಿಂಡಲ್ ಮಾಡಿರ್ತಾರೆ. ಒಂದು ಫೇಕ್ ನಂಬರ್ ಇಂದ ಒಂದು ಸೌಂದರ್ಯವಾದ ಹುಡುಗ ಹುಡುಗಿಗೆ ಮೆಸೇಜ್ ಮಾಡೋ ರೀತಿ ಮೆಸೇಜ್ ಅನ್ನ ಮಾಡಿ ಆ ಹುಡುಗಿ ಹತ್ರ ಇಂದ ಅವಳ ಫೋಟೋಸ್ ಅನ್ನೆಲ್ಲ ತಗೊಂಡು ನೆಕ್ಸ್ಟ್ ದಿನ ಥಿಯೇಟರ್ ಗೆ ಬಾ, ಇಂತಹ ಡ್ರೆಸ್ ಅನ್ನ ಹಾಕೊಂಡ್ ಬಾ ಅಂತ ಹೇಳಿ ಅದೇ ತರ ಆ ಹುಡುಗಿ ಥಿಯೇಟರ್ ಗೆ ಬರ್ಬೇಕಾದ್ರೆ ಇಡೀ ಸ್ಕೂಲಿನೇ ಥಿಯೇಟರ್ ಗೆ ಹೋಗಿ ಆ ಹುಡುಗಿಯನ್ನು ತುಂಬಾನೇ ಟೀಸ್ ಮಾಡಿ ಕಿಂಡಲ್ ಮಾಡಿದ್ದಾರೆ. ಇದನ್ನ ಆ ಹುಡುಗ ಏನೋ ದೊಡ್ಡ ಪ್ರಾಂಕ್ ರೀತಿ ಹೇಳ್ಬೇಕಾದ್ರೆ ಇದನ್ನ ರಚಿಸಿ ಕೇಳ್ತಿರ್ತಾರೆ ತಾಯಿ. ಓ ಈ ರೀತಿ ಎಲ್ಲ ನೀವು ಮಾಡ್ತಿದ್ದೀರಾ ಅಂತ ಕೇಳ್ತಿರ್ತಾರೆ. ಆವಾಗ ತಂದೆ ಕರೆಕ್ಟ್ ಆಗಿ ಒಂದು ಕ್ವಶನ್ ಅನ್ನ ಮಾಡ್ತಾರೆ. ಆ ಹುಡುಗಿ ಫೋಟೋಸ್ ಅನ್ನ ತಗೊಂಡ್ನಲ್ವಾ, ಅದನ್ನ ಇಟ್ಟು ಮಿಸ್ಯೂಸ್ ಏನು ಮಾಡಿಲ್ಲ ತಾನೆ ಅಂತ ಕೇಳ್ತಾರೆ. ಅದಕ್ಕೆ ಟೈಲರ್ ಇಲ್ಲ ಅಂತಾನೆ ಹೇಳ್ತಾನೆ. ಆವಾಗ ಫಟ್ ಅಂತ ನಮ್ಮ ಕ್ಲೋಯ ಹಾಗಾದ್ರೆ ಇದು ಹೇಗೆ ಇಂಟರ್ನೆಟ್ ಅಲ್ಲಿ ಬಂತು ಅಂತ ಆ ಹುಡುಗಿ ಗ್ಲಾಮರ್ ಫೋಟೋವನ್ನ ತೋರಿಸ್ಬಿಡ್ತಾಳೆ. ಅಷ್ಟೇ ಇದನ್ನು ನೋಡಿ ಇಡೀ ಫ್ಯಾಮಿಲಿನೇ ಶಾಕ್ ಆಗುತ್ತೆ. ನನಗೆ ಗೊತ್ತಿಲ್ಲ ಅಂತ ಟೈಲರ್ ಹೇಳ್ತಾನೆ. ಇದನ್ನ ಇಂಟರ್ನೆಟ್ ಅಲ್ಲಿ ಹಾಕಿದೆ ನೀನೇ ಕಣೋ ಅಂತ ನಮ್ಮ ಕ್ಲೋಯಿ ಹೇಳ್ತಾಳೆ. ಇವಾಗ ಸಡನ್ ಆಗಿ ಆ ಜಾಗದಲ್ಲಿ ಏನು ನಡೆಯುತ್ತೆ ಅಂದ್ರೆ ಇಷ್ಟೊತ್ತು ಕಾಮ್ ಆಗಿ ಮಾತಾಡ್ತಾ ಇದ್ದ ಫ್ಯಾಮಿಲಿ ಒಂಥರ ಚೇಂಜ್ ಮಾಡಿ ಒಬ್ಬರಿಗೊಬ್ಬರು ಬೈಕೋತಾರೆ. ಇದನ್ನು ನೋಡುವ ನಮ್ಮ ಪ್ರೆಸೆನ್ಸ್ ಬರಬರನೆ ಟೈಲರ್ ಅವನ ರೂಮಿಗೆ ಓಡಿ ಹೋಗಿ ಅವನ ಮೇಲೆ ಏನು ಕೋಪನೋ ಗೊತ್ತಿಲ್ಲ ಅವನ ರೂಮ್ ಅಲ್ಲಿ ಇರ್ತಾ ಇರುವ ಥಿಂಗ್ಸ್ ಎಲ್ಲವನ್ನು ಹೊಡೆದು ಧ್ವಂಸ ಮಾಡುತ್ತೆ. ಈ ಸದನ ಕೇಳಿ ಇಡೀ ಫ್ಯಾಮಿಲಿನೇ ಅಲ್ಲಿಗೆ ಓಡಿ ಬಂದು ನೋಡ್ತಾರೆ. ನಮ್ಮ ಕ್ಲೋಯಿ ಹೇಳ್ಬೇಕಾದ್ರೆ ಫ್ಯಾಮಿಲಿ ಮೆಂಬರ್ಸ್ ಯಾರುವೇ ನಂಬಲಿಲ್ಲ. ಆದ್ರೆ ಇವಾಗ ಪ್ರೆಸೆನ್ಸ್ ತೋರ್ಸ್ಕೊಟ್ಬಿಡ್ತು ನಾನು ಈ ಮನೆಯಲ್ಲೇ ಇರ್ತಿದ್ದೀನಿ ಅಂತ. ಅದಕ್ಕೆ ಯಾಕೆ ಇಷ್ಟೊಂದು ಕೋಪ ಬಂತು ಅಂತ ನಮಗೆ ಗೊತ್ತಿಲ್ಲ. ಆದ್ರೆ ಹಾಗೆ ಕಟ್ ಮಾಡಿದ್ರೆ ಇಡೀ ಫ್ಯಾಮಿಲಿನು ಡೋರ್ ಅನ್ನು ಲಾಕ್ ಮಾಡ್ಬಿಟ್ಟು ಬಾಲ್ಕನಿಯಲ್ಲಿ ನಿಂತಿರ್ತಾರೆ. ಒಳಗಡೆ ಹೋಗೋದಕ್ಕೇನೆ ಹೆದರ್ಕೊತಿರ್ತಾರೆ ಏನು ನಡೀತಿದೆ ಇಲ್ಲಿ ಅಂತ. ಆದ್ರೆ ಕ್ಲೋಯಿ ಇಲ್ಲ ಅದು ನಾಡಿಯೋನೆ ನನಗೆ ಚೆನ್ನಾಗಿ ಗೊತ್ತು ಅಂತ ಕ್ಲಿಯರ್ ಆಗಿ ಹೇಳ್ತಾಳೆ. ಆವಾಗ ಕೂಡ ಅಣ್ಣ ಟೈಲರ್ ಮತ್ತೆ ನಮ್ಮ ಹುಡುಗಿಗೆ ಬರೀ ಬಯೋದಕ್ಕೆ ಶುರು ಹಚ್ಕೋತಾನೆ. ಆ ಜಾಗದಲ್ಲಿ ನಮ್ಮ ಕ್ಲೋಯಿಯನ್ನ ನಂಬ್ತಾ ಇರೋದು ತಂದೆಯವರು ಮಾತ್ರವೇ. ಅಮ್ಮ ಕೂಡ ಕ್ಲೋಯಿಯನ್ನ ನಂಬ್ತಿಲ್ಲ. ಏನೇನೋ ಹೇಳ್ತಿದ್ರ, ಇವಾಗ ಹೇಗೆ ನನ್ನ ಮನೆ ಒಳಗಡೆ ನಾನು ಹೋಗೋದು ಅನ್ನೋ ಫೀಲಿಂಗ್ಸ್ ಮಾತ್ರವೇ ಅವರ ಮನಸ್ಸೊಳಗಡೆ. ಇಲ್ಲ ನಾವು ಆರಾಮಾಗಿ ಮನೆ ಒಳಗಡೆ ಹೋಗ್ಬೋದು, ಅವಳು ನಮ್ಮನೆ ಏನನ್ನೂ ಮಾಡಲ್ಲ, ಅವಳು ಅಂತ ಹೇಳ್ತಿದ್ಯಲ್ಲ ಯಾರು ಅದು ನಾಡಿಯಾನೆ, ಅದು ಹೇಗೆ ನಾಡಿ ಅಂತ ಕರೆಕ್ಟ್ ಆಗಿ ನೀನು ಹೇಳ್ತೀಯಾ, ಯಾಕೆಂದ್ರೆ ನನಗೆ ಅದನ್ನ ಫೀಲ್ ಮಾಡೋಕೆ ಆಗುತ್ತೆ ಅಂತ ನಮ್ಮ ಕ್ಲೋಯಿ ಹೇಳ್ಬೇಕಾದ್ರೆ ಇಡೀ ಫ್ಯಾಮಿಲಿನೇ ಹೊರಗಡೆ ನಿಂತು ಆರ್ಗ್ಯುಮೆಂಟ್ ಅನ್ನ ಮಾಡ್ತಿರ್ತಾರೆ. ಇದು ಅಷ್ಟನ್ನು ಹಾಗೆ ಪಕ್ಕದಲ್ಲೇ ನಿಂತು ನಮ್ಮ ಪ್ರೆಸೆನ್ಸ್ ಫುಲ್ ಆಗಿ ಕೇಳ್ತಿರುತ್ತೆ. ಅಷ್ಟೇ ನೆಕ್ಸ್ಟ್ ದಿನ ಬೆಳಗ್ಗೆ ಆಗಿದ ತಕ್ಷಣ ತಂದೆಯವರು ಈ ಮನೆಯನ್ನ ಇವರಿಗೆ ಮಾರಿದ್ರಲ್ವ ಬ್ರೋಕರು, ಅವರಿಗೆ ಫೋನ್ ಅನ್ನ ಮಾಡಿ ಇದಕ್ಕೂ ಮುಂಚೆ ಈ ಮನೆಯಲ್ಲಿ ಏನಾದ್ರೂ ನಡೆದಿದ್ಯಾ ಅಂತ ಕೇಳ್ಬೇಕಾದ್ರೆ ಇಲ್ವಲ್ಲ ಆ ರೀತಿ ಯಾವುದೇ ಘಟನೆನೂ ಆ ಮನೆಯಲ್ಲಿ ನಡೆದಿಲ್ವಲ್ಲ, ಇದಕ್ಕೂ ಮುಂಚೆನೂ ಒಂದು ಫ್ಯಾಮಿಲಿ ಆರಾಮಾಗಿ ಆ ಮನೆಯಲ್ಲಿ ಸಂತೋಷವಾಗಿನೇ ಇದ್ದು ಹೋದ್ರಲ್ಲ. ಆದ್ರೂ ಇವಾಗ ನಮ್ಮ ಕ್ಲೋಯಿ ಅವಳ ಫ್ಯಾಮಿಲಿ ಈ ರೀತಿ ಹೇಳ್ಬೇಕಾದ್ರೆ ಆ ಬ್ರೋಕರ್ ಕೈಯಲ್ಲಿ ಇದನ್ನ ನಮ್ದೇ ಇರೋಕ್ಕೂ ಆಗ್ತಿಲ್ಲ, ನಂಬೋಕ್ಕೂ ಆಗ್ತಿಲ್ಲ. ಸೊ ಆದ್ರಿಂದ ಬ್ರೋಕರ್ ಅವರು ಏನನ್ನ ಮಾಡ್ತಾರೆ ಅಂದ್ರೆ ಅವರ ಫ್ಯಾಮಿಲಿಯಲ್ಲಿ ಒಬ್ಬರು ಇರ್ತಿದಾರಂತೆ. ಆ ಬ್ರೋಕರ್ ಅವರ ಕಸಿನ್, ಅವರು ಒಂಥರ ಸೂಪರ್ ನ್ಯಾಚುರಲ್ ಪವರ್ ಅನ್ನೆಲ್ಲ ಹ್ಯಾಂಡಲ್ ಮಾಡ್ತಾರಂತೆ. ಅವರನ್ನ ಬೇಕಾದ್ರೆ ನಿಮ್ಮ ಮನೆಗೆ ಕಳಿಸ್ಕೊಡ್ಲಾ ಅಂತ ಬ್ರೋಕರ್ ಕೇಳ್ಬೇಕಾದ್ರೆ ತಕ್ಷಣ ತಂದೆ ಅವರು ಸರಿ ಓಕೆ ಕಳಿಸ್ಕೊಡಿ ಅಂತ ಹೇಳ್ಬಿಡ್ತಾರೆ. ಆದ್ರೆ ಇದರಲ್ಲಿ ಅಣ್ಣ ಟೈಲರ್ ಮತ್ತೆ ಅಮ್ಮನಿಗೆ ಇಷ್ಟನೇ ಇಲ್ಲ. ಆದ್ರೆ ಫ್ಯಾಮಿಲಿನೇ ಇದನ್ನ ಒಟ್ಟಿಗೆ ಸೇರಿ ಹ್ಯಾಂಡಲ್ ಮಾಡ್ಬೇಕು ಅನ್ನೋದ್ರಿಂದ ನೆಕ್ಸ್ಟ್ ದಿನ ಬರುವ ಆ ಲೇಡಿಯನ್ನ ಫ್ಯಾಮಿಲಿನೇ ಒಟ್ಟಿಗೆ ಸೇರಿ ರಿಸೀವ್ ಮಾಡ್ತಾರೆ. ಸೊ ಪ್ರೆಸೆನ್ಸ್ ಇವ್ರಗಳ ಜೊತೆನೆ ನಿಂತಿರ್ಬೇಕಾದ್ರೆ ಆ ಲೇಡಿ ಎಂಟ್ರಿ ಕೊಡ್ಬೇಕಾದ್ರೇನೆ ಒಂದು ಸೆಕೆಂಡ್ ಗಾಬರಿ ಆಗ್ಬಿಡ್ತಾರೆ. ಯಾಕೆಂದ್ರೆ ಅದು ಅಲ್ಲಿ ನಿಂತಿರೋದನ್ನ ಅವರು ಫೀಲ್ ಮಾಡ್ತಾರೆ. ಬಂದಾಗ್ಲಿದ್ದ ಹಾಗೆ ಕ್ಯಾಮ್ರಾವನ್ನೇ ನೋಡ್ತಿರ್ತಾರೆ, ಅಂದ್ರೆ ಪ್ರೆಸೆನ್ಸ್ ಅನ್ನೇ ನೋಡ್ತಿರ್ತಾರೆ. ಯಾಕೆಂದ್ರೆ ಅವ್ರಿಗೆ ಗೊತ್ತಾಗ್ತಿದೆ ಅಲ್ಲಿ ಏನೋ ನಿಂತಿದೆ ಅಂತ. ಪ್ರೆಸೆನ್ಸ್ ಅನ್ನ ಅವರ ಕೈಯಲ್ಲೂ ಫೀಲ್ ಮಾಡೋಕೆ
ಹೇಳೋಕೆ ಆಗ್ತಿದೆ. ಆದ್ರೆ ಅಮ್ಮ ಮತ್ತೆ ಮಗ ಅವರನ್ನ ನಂಬ್ತಾನೆ ಇಲ್ಲ. ಇವರು ಯಾರೋ ಫೇಕ್ ಪಾರ್ಟಿ ಅಂತ ಅನ್ಕೋತಾರೆ. ಆದ್ರೆ ಆ ಲೇಡಿ ಏನ್ ಅನ್ಕೊಂಡ್ರೆ ಏನೋ ಕರೆಕ್ಟ್ ಆಗಿ ನಮ್ಮ ಕ್ಲೋಯಿ ಹತ್ರ ಬಂದು ನಿನ್ನ ಫ್ರೆಂಡ್ ತೀರೋಗ್ಬಿಟ್ರ ಅಮ್ಮ ಅಂತ ಕೇಳ್ಬೇಕಾದ್ರೆ ನಮ್ಮ ಕ್ಲೋಯಿಗೆ ತುಂಬಾನೇ ಶಾಕ್. ಯಾಕೆ ಇಡೀ ಫ್ಯಾಮಿಲಿಗೇನೆ ಶಾಕ್. ಯಾಕೆಂದ್ರೆ ಬಂದಾಗ್ಲಿಂದ ಆ ಲೇಡಿ ತುಂಬಾನೇ ಡೀಟೇಲ್ಸ್ ಅನ್ನ ಹೇಳಿರ್ತಾರೆ. ಅದು ಅಷ್ಟುವೇ ಆಲ್ರೆಡಿ ತಂದೆ ಅವರು ಫೋನ್ ಕಾಲ್ ಅಲ್ಲಿ ಮಾತಾಡಿದ್ದೆ. ಆದ್ರೆ ಇವಾಗ ಹೇಳಿದ ವಿಷಯ ಯಾರು ಅವರಿಗೆ ಹೇಳಿಲ್ಲ, ಕರೆಕ್ಟ್ ಆಗಿ ಕೇಳ್ತಿದ್ದಾರೆ. ಇದರಲ್ಲಿ ಕ್ಲೋಯಿ ಎಷ್ಟು ಟ್ರಾಮಟೈಸ್ ಆಗಿದ್ದಾಳೆ, ಅದರಲ್ಲಿ ಅವಳಿಗೆ ಎಷ್ಟು ನೋವು ಇರ್ತಿದೆ ಅಂತ ಹೇಳ್ಬಿಟ್ಟು ಹೌದು ಖಂಡಿತ ಈ ಮನೆಯಲ್ಲಿ ಒಂದು ಪ್ರೆಸೆನ್ಸ್ ಇರ್ತಿದೆ ಅಂತ ಲೇಡಿ ಹೇಳ್ಬೇಕಾದ್ರೆ ಅದು ನಾಡಿಯಾ ತಾನೇ ಅಂತ ಕೇಳ್ತಾಳೆ ನಮ್ಮ ಕ್ಲೋಯಿ. ಆದ್ರೆ ಅದಕ್ಕೆ ಆ ಲೇಡಿ ಏನಂತ ಹೇಳ್ತಾರಂದ್ರೆ ಆಕ್ಚುಲಿ ಆ ಪ್ರೆಸೆನ್ಸ್ ಒಂದು ಕನ್ಫ್ಯೂಷನ್ ಅಲ್ಲಿ ಇರ್ತಿದೆ. ಅದು ಯಾರು ಅಂತ ಅದಕ್ಕೇನೆ ಗೊತ್ತಾಗ್ತಿಲ್ಲ. ಏನಕ್ಕಾಗಿ ಮನೆಯಲ್ಲಿ ಇರ್ತಿದೀವಿ ಅನ್ನೋ ಕಾರಣವೇ ಅದಕ್ಕೆ ಗೊತ್ತಿಲ್ಲ. ಆಕ್ಚುಲಿ ನಿಧಾನಕ್ಕೇನೆ ಅದೇನೆ ಎಕ್ಸ್ಪ್ಲೋರ್ ಮಾಡ್ತಾ ಇದೆ. ಏನಕ್ಕಾಗಿ ಮನೆಯಲ್ಲಿ ನಾವು ಇರ್ತಿದೀವಿ ಅನ್ನೋ ಕಾರಣವನ್ನ ಕಂಡುಹಿಡಿತಿದೆ, ಹುಡುಕ್ತಿದೆ. ಏನೋ ಒಂದು ವಿಷಯ ಪ್ರೆಸೆನ್ಸ್ ಗೆ ಈ ಮನೆಯಲ್ಲಿ ನಡೆದಿದೆ ಅಂತ ತುಂಬಾ ವಿಷಯಗಳನ್ನ ಹೇಳ್ತಾರೆ. ಇಂಪಾರ್ಟೆಂಟ್ಲಿ ಒಂದು ವಿಷಯವನ್ನ ಹೇಳ್ತಾರೆ. ಪ್ರೆಸೆಂಟ್ ಪಾಸ್ಟ್ ಅಂತ ಏನುವೇ ಗೊತ್ತಿಲ್ದೇನೆ ಏನೋ ಒಂದು ಕಾರಣಕ್ಕಾಗಿನೇ ಆ ಪ್ರೆಸೆನ್ಸ್ ಈ ಮನೆಯಲ್ಲಿ ಇರ್ತಿದೆ ಅಂತ ಮಾತಾಡ್ಕೊಂಡೆ ಆ ಲೇಡಿ ಅವರ ಮನೆಯಲ್ಲಿ ಇರ್ತಾ ಇರುವ ಆಂಟಿಕ್ ಕನ್ನಡಿಗೆ ಕೈಯನ್ನು ಮಾಡಿದ್ದಾರೆ. ಅದರಲ್ಲಿ ಏನೋ ಒಂದು ವಿಷಯವನ್ನು ನೋಡಿ ಹಾಗೆ ಶಾಕ್ ಆಗಿ ಕೂತ್ ಬಿಡ್ತಾರೆ. ಅದರ ಮೇಲೆ ಅವರ ಕೈಯಲ್ಲಿ ಏನನ್ನು ಮಾತಾಡೋಕೆನೆ ಆಗ್ತಿಲ್ಲ. ನಂತರ ಆ ಲೇಡಿಯ ಹಸ್ಬೆಂಡ್ ಅವರನ್ನ ಕರ್ಕೊಂಡು ಅಲ್ಲಿಂದ ಹೊರಡುತ್ತಾರೆ. ಹೋಗೋಕ್ಕೂ ಮುಂಚೆ ತಂದೆ ಅವರ ಕೈಯಿಂದ ಸ್ವಲ್ಪ ಹಣವನ್ನು ತಗೊಂಡು ಹೊರಡುತ್ತಾರೆ. ಇದನ್ನ ಕ್ಲೋಯಿ ಅವರ ತಾಯಿ ಕೈಯಲ್ಲೂ ಅಣ್ಣನ ಕೈಯಲ್ಲೂ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆನೆ ಆಗ್ತಿಲ್ಲ. ಅವರು ಚೆನ್ನಾಗಿ ಬಂದು ನಮ್ಮನ್ನ ಏಮರ್ಸಿ ಹೋಗ್ತಿದ್ದಾರೆ, ನೀವೇ ಹಣವನ್ನು ತೆಗೆದು ಕೊಡ್ತಿದ್ದೀರಾ, ಇದ್ರ ಮೇಲೂ ಯಾರಾದ್ರೂ ಈ ಮನೆಗೆ ಈ ರೀತಿ ಬಂದ್ರೆ ಅಷ್ಟೇ ನೋಡ್ಕೊಳ್ಳಿ ಅಂತ ಅಮ್ಮ ಮತ್ತೆ ಮಗ ಕೋಪಿಸ್ಕೊಂಡು ಅವರವರ ರೂಮಿಗೆ ಹೋಗ್ಬಿಡ್ತಾರೆ. ಆದ್ರೆ ತಂದೆ ಮಾತ್ರವೇ ನಮ್ಮ ಕ್ಲೋಯಿ ಜೊತೆ ಕೂತಿರ್ತಾರೆ. ಇವಾಗ ಇವು ಎಲ್ಲವನ್ನು ನೋಡ್ತಾ ಇದ್ದ ಪ್ರೆಸೆನ್ಸ್ ಗೆ ಒಂದು ಫೀಲ್. ಆಕ್ಚುಲಿ ಆ ಲೇಡಿ ಹೇಳಿದ್ದು ನಿಜಾನೇ. ಯಾಕೆ ಏನಕ್ಕಾಗಿ ಈ ಮನೆಯಲ್ಲಿ ಇರ್ತಾ ಇದೀವಿ ಅಂತಾನೆ ಆ ಪ್ರೆಸೆನ್ಸ್ ಗೆ ಗೊತ್ತಿಲ್ಲ. ಟೋಟಲ್ ಆಗಿ ಅದಕ್ಕೆ ಏನುವೇ ಗೊತ್ತಾಗ್ತಿಲ್ಲ. ಅದ್ರಲ್ಲೂ ತನ್ನಿಂದ ಅಂದ್ರೆ ಆ ಪ್ರೆಸೆನ್ಸ್ ಇಂದ ಆ ಫ್ಯಾಮಿಲಿ ಒಳಗಡೆ ತುಂಬಾನೇ ಕಿತಾಪತಿ ನಡೀತಿದೆ ಅಲ್ವಾ. ಇದನ್ನೆಲ್ಲ ನೋಡಿದ ಪ್ರೆಸೆನ್ಸ್ ಏನನ್ನ ಮಾಡುತ್ತೆ ಅಂದ್ರೆ ಇದ್ರ ಮೇಲೆ ನಾವು ನಮ್ಮ ಪ್ರೆಸೆನ್ಸ್ ಅನ್ನ ಇವ್ರಗಳ ಹತ್ರ ತೋರಿಸ್ಕೋಬಾರ್ದು ಅಂತ ತುಂಬಾನೇ ಬೇಜಾರಾಗಿ ಬೇರೆ ಬೇರೆ ನಡೆದು ನಮ್ಮ ಕ್ಲೋಯಿ ಅವಳ ರೂಮ್ ಅಲ್ಲಿ ಇರ್ತಾ ಇರುವ ಕ್ಲೋಸೆಟ್ ಅದರಲ್ಲಿ ಹೋಗಿ ಸೈಲೆಂಟ್ ಆಗಿ ಸೆಟ್ಲ್ ಆಗ್ಬಿಡುತ್ತೆ. ಇವಾಗ ಹಾಗೆ ಕಟ್ ಮಾಡಿದ್ರೆ ಬ್ಲಾಕ್ ಔಟ್ ಅಂದ್ರೆ ಹಾಗೆ ದಿನಗಳು ಕಳೀತಿದೆ. ಮೊದಲಿನ ರೀತಿ ಪ್ರೆಸೆನ್ಸ್ ಅಲ್ಲಿ ಇಲ್ಲಿ ಅಂತ ಓಡಾಡಿ ಸುತ್ತಾಡೋದಿಲ್ಲ. ಆ ಮನೆಯಲ್ಲಿ ಏನು ನಡೀತಿದೆ ಅಂತ ನೋಡೋದಿಲ್ಲ. ಕ್ಲೋಯಿ ಅವಳ ಕ್ಲೋಸೆಟ್ ಒಳಗಡೆನೆ ಇರುತ್ತೆ. ಯಾವುದನ್ನು ಇದು ಹೊರಗಡೆ ಬಂದು ನೋಡೋ ರೀತಿನೂ ಕಾಣ್ತಿಲ್ಲ. ಆದ್ರೂ ಕ್ಲೋಯಿ ಅವಳ ರೂಮ್ ಒಳಗಡೆ ಇರ್ತಾ ಇರೋದ್ರಿಂದ ನೋಡಬಾರ್ದ ವಿಷಯಗಳನ್ನ ತುಂಬಾನೇ ನೋಡುತ್ತೆ. ಅವಾಗ ರಿಯನ್ ಬರ್ತಾನೆ. ಇಬ್ಬರು ಇಂಟಿಮೇಟೆಡ್ ಆಗಿ ಇರ್ತಾರೆ. ಅದನ್ನ ನೋಡೋಕೆ ಆಗದೆ ಇದು ಮುಖ ತಿರುಗಿಸ್ಕೊಳ್ಳುತ್ತೆ. ಇದು ಅಷ್ಟನ್ನು ನಮಗೆ ತೋರಿಸ್ತಾರೆ. ಇದಕ್ಕೂ ಮುಂಚೆ ನಮ್ಮ ಕ್ಲೋಯಿಗೆ ಏನಾದ್ರೂ ಆಗ್ಬಿಡುತ್ತಾ, ಹುಡುಗ ಬೇರೆ ಹೊಸಬ್ನಾಗಿದ್ದಾನೆ, ಎಲ್ಲಿ ಹುಡುಗಿನ ಏಮರ್ಸ್ ಬಿಡ್ತಾನೋ ಅಂತ ಹೆದರ್ಕೋತಿತ್ತು ಪ್ರೆಸೆನ್ಸ್. ಆದ್ರೆ ರೀಸೆಂಟ್ ಆಗಿ ಈ ಪ್ರೆಸೆನ್ಸ್ ಅರ್ಥ ಮಾಡ್ಕೋತು ಅದು ಮಾಡುವ ವಿಷಯ ಎಲ್ಲವೇ ಈ ಫ್ಯಾಮಿಲಿ ಏನೋ ಒಂದು ಗಲಾಟೆಯನ್ನು ಉಂಟು ಮಾಡ್ತಿದ್ಯಾ ಅಂತ. ಸೊ ಆ ರೀತಿನೇ ಎಲ್ಲವನ್ನು ಕಂಟ್ರೋಲ್ ಮಾಡ್ಕೊಂಡು ಒಂದು ಸೈಡ್ ಅಲ್ಲಿ ಇರ್ಬೇಕಾದ್ರೇನೆ ಈ ರೀತಿ ಒಂದು ಘಟನೆ ನಡೆಯುತ್ತೆ. ಆ ರಿಯನ್ ಹುಡುಗ ನಮ್ಮ ಕ್ಲೋಯಿ ಜೊತೆ ಇವಾಗ ಇಂಟಿಮೇಟೆಡ್ ಆಗಿ ತುಂಬಾನೇ ಕ್ಲೋಸ್ ಆಗಿ ಇದ್ದಾದ ಮೇಲೆ ನಮ್ಮ ಕ್ಲೋಯಿ ಜ್ಯೂಸ್ ಅನ್ನು ತಂದು ಕೊಟ್ಟಿರ್ತಾಳೆ. ಆವಾಗ ಅವಳ ಜ್ಯೂಸ್ ಕಪ್ಪಿಗೆ ಏನೋ ಒಂದು ಪೌಡರ್ ಅನ್ನ ಮಿಕ್ಸ್ ಮಾಡ್ತಾನೆ ಕೇಳಿ. ಇದನ್ನು ನೋಡ್ಬಿಟ್ಟು ನಮ್ಮ ಪ್ರೆಸೆನ್ಸ್ ಕೈಯಲ್ಲಿ ಹೇಗೆ ಸೈಲೆಂಟ್ ಆಗಿ ಇರೋಕಾಗುತ್ತೆ. ಆದ್ರೂ ಅದರ ಕೈಯಲ್ಲಿ ಏನನ್ನು ಹೇಳೋಕೆ ಆಗಲ್ವಲ್ಲ, ಮಾಡೋಕೆ ಆಗಲ್ವಲ್ಲ. ಇವನು ಅನ್ಕೊಂಡಿದ್ದ ಕೆಲಸ ಎಲ್ಲವೇ ಆಗೋಗ್ಬಿಟ್ಟಿದೆ. ಇವನು ಬಂದ ನಮ್ಮ ಕ್ಲೋಯಿಯನ್ನ ಏಮಾರಿಸ್ದ, ಅವಳ ಜೊತೆ ಒಂದಾಗೂ ಇದ್ಬಿಟ್ಟ. ಆದ್ರೂ ಏನಕ್ಕಾಗಿ ಇವನು ಈ ರೀತಿ ಮಾಡ್ತಿದ್ದಾನೆ ಅಂತ ನಮ್ಮ ಪ್ರೆಸೆನ್ಸ್ ಯೋಚನೆ ಮಾಡ್ತಿರ್ಬೇಕಾದ್ರೇನೆ ನಮ್ಮ ಕ್ಲೋಯಿ ಕರೆಕ್ಟ್ ಆಗಿ ಅದನ್ನ ಕುಡಿಯೋದಕ್ಕಾಗಿ ಬರ್ತಾಳೆ. ಆಕ್ಚುಲಿ ಆ ಪ್ರೆಸೆನ್ಸ್ ಗೆ ಕೆಲವೊಂದು ಲಿಮಿಟೆಡ್ ಆದ ಪವರ್ಸ್ ಮಾತ್ರವೇ ಇರುತ್ತೆ. ಏನನ್ನಾದ್ರೂ ಟೇಬಲ್ ಗೇಬಲ್ ಅಲ್ಲಾಡ್ಸೋಕೆ ಆಗುತ್ತೆ ಅಷ್ಟೇ. ಏನಾದ್ರೂ ಥಿಂಗ್ಸ್ ಅನ್ನ ಮಾತ್ರವೇ ಶೇಕ್ ಮಾಡೋಕೆ ಆಗ್ತಿದೆ. ಮನುಷ್ಯರನ್ನ ಟಚ್ ಮಾಡೋಕ್ ಆಗ್ತಿಲ್ಲ, ಅವರ ಜೊತೆ ಕಮ್ಯುನಿಕೇಟ್ ಮಾಡೋಕ್ ಆಗ್ತಿಲ್ಲ. ಇಲ್ಲಾಂದಿದ್ರೆ ಅಷ್ಟೇ ಇಷ್ಟೊತ್ತಿಗೆ ಈ ರಿಯನ್ ಕಥೆಯನ್ನೇ ಮುಗಿಸ್ಬಿಡ್ತಿತ್ತು. ಆದ್ರೂ ತನ್ನ ಕೈಯಲ್ಲಿ ಆದಷ್ಟು ಆ ಜ್ಯೂಸ್ ಅನ್ನು ನಮ್ಮ ಕ್ಲೋಯಿ ಕುಡಿದೇ ಇರೋ ರೀತಿ ಮಾಡ್ತಿರುತ್ತೆ. ಫೈನಲಿ ಆ ಟೇಬಲ್ ಅನ್ನು ಚೆನ್ನಾಗಿ ಅಲ್ಲಾಡಿಸಿ ಆ ಜ್ಯೂಸ್ ಗ್ಲಾಸ್ ಕೆಳಗಡೆ ಬೀಳೋ ರೀತಿ ಮಾಡ್ಬಿಡುತ್ತೆ. ನಂತರ ಹಾಗೆ ಆ ರಿಯನ್ ಪಕ್ಕಕ್ಕೆ ಹೋಗಿ ಅವನನ್ನೇ ಗುರಾಯಿಸಿ ನೋಡ್ತಿರೋ ರೀತಿ ಇರುತ್ತೆ ಕ್ಯಾಮರಾ ಆಂಗಲ್. ಇವಾಗ ಜ್ಯೂಸ್ ಕೆಳಗಡೆ ಚೆಲ್ಬಿಟ್ಟಿದೆ, ಅದನ್ನ ನಮ್ಮ ಕ್ಲೋಯಿ ಕುಡ್ದಿಲ್ಲ. ಆದ್ರೂ ಈ ರಿಯನ್ ಏನನ್ನ ಮಾಡ್ತಿರ್ತಾನೆ ಅಂದ್ರೆ ಹಾಗೆ ತುಂಬಾನೇ ಮುದ್ದು ಮಾಡ್ತಿರ್ತಾನೆ ನಮ್ಮ ಹುಡುಗಿಯನ್ನ. ನನಗೆ ಇನ್ನವೇ ತುಂಬಾ ಸಲ ಅಲೋನ್ ಆಗಿ ನಿನ್ನ ಜೊತೆ ಇರ್ಬೇಕು, ತುಂಬಾ ಹೊತ್ತು ಟೈಮ್ ಅನ್ನ ಸ್ಪೆಂಡ್ ಮಾಡ್ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಆವಾಗ್ಲಿ ನಮ್ಮ ಕ್ಲೋಯಿ ಏನನ್ನ ಹೇಳ್ತಾಳಂದ್ರೆ ನೆಕ್ಸ್ಟ್ ವೀಕ್ ತಂದೆ ತಾಯಿ ಇಬ್ಬರಿವೇ ಕೆಲಸ ವಿಷಯವಾಗಿ ಹೊರಗಡೆ ಹೋಗ್ತಿದ್ದಾರೆ. ಆದ್ರೆ ಒಂದೇ ಒಂದು ಪ್ರಾಬ್ಲಮ್ ಅಣ್ಣನೇ ಅಂತ ಹೇಳ್ತಿರ್ತಾಳೆ ಹುಡುಗಿ. ಈ ಹುಡುಗಿ ಏನಕ್ಕಾಗಿ ಈ ರೀತಿ ಎಲ್ಲ ಹೇಳ್ತಿದ್ದಾಳೆ ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ರಿಯಾನ್ ಅಷ್ಟೇ ತಾನೇ ನಿಮ್ಮ ಅಣ್ಣ ಟೈಲರ್, ಅವನನ್ನ ನಾನು ನೋಡ್ಕೋತೀನಿ ಬಿಡು ಅಂತ ಹೇಳ್ತಾನೆ. ಏನು ನೀನು ಈ ರೀತಿ ಹೇಳ್ತಿದ್ಯಾ, ಏನನ್ನ ಮಾಡ್ತೀಯ ನೀನು ಅಂತ ಕೇಳಿದ್ರೆ ಹೇ ನಾನು ಸುಮ್ನೆ ಹೇಳ್ದೆ, ಅದೆಲ್ಲ ಏನು ದೊಡ್ಡ ಪ್ರಾಬ್ಲಮ್ ಇಲ್ಲ, ನಾವು ಈ ವೀಕ್ ಪೂರ್ತಿ ಜಾಲಿಯಾಗಿ ಇರೋಣ ಓಕೆನಾ ಅಂತ ಹೇಳ್ಬಿಟ್ಟು ಮತ್ತೆ ನಮ್ಮ ಹುಡುಗಿ ಜೊತೆ ಕ್ಲೋಸ್ ಆಗ್ಬೇಕಾದ್ರೆ ಇವಾಗ ಪಾಪ ನಮ್ಮ ಪ್ರೆಸೆನ್ಸ್ ಏನನ್ನ ಮಾಡೋದಂತ ಗೊತ್ತಾಗ್ತಿಲ್ಲ. ಇದ್ರಲ್ಲಿ ಅರ್ಧ ವಿಷಯ ಕ್ಲೋಯಿನೇ ಮಾಡ್ತಾಳ. ಸೊ ಅದರಿಂದ ಸೈಲೆಂಟ್ ಆಗಿ ಇದ್ಬಿಡುತ್ತೆ. ಪಾಪ ಪ್ರೆಸೆನ್ಸ್ ಕೈಯಲ್ಲಿ ಏನನ್ನು ಮಾಡೋಕೆ ಆಗದೆ ಹಾಗೆ ಬೇಜಾರಾಗಿ ಆ ಮನೆಯಲ್ಲಿ ಸುತ್ತಾಡ್ತಿರ್ಬೇಕಾದ್ರೇನೆ ಇವಾಗ ಸಡನ್ ಆಗಿ ಒಂದು ದಿನ ಮನೆ ಹೊರಗಡೆ ಏನೋ ಸದ್ದಾಗುತ್ತೆ. ಅದೇ ತರ ನಮ್ಮ ಪ್ರೆಸೆನ್ಸ್ ಹೊರಗಡೆ ಬಂದು ಏನೋದು ಅಂತ ನೋಡಿದ್ರೆ ಅವತ್ತು ಮನೆಗೆ ಬಂದಿದ್ದ ಆ ಲೇಡಿ ನಮ್ಮ ಕ್ಲೋಯಿ ಅವರ ತಂದೆ ಹತ್ರ ಏನನ್ನು ಹೇಳೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ನಮ್ಮ ಕ್ಲೋಯಿ ಅವರ ತಂದೆ ನೋಡಿ ನೀವು ಇಲ್ಲಿಗೆ ಬರೋದನ್ನ ನನ್ನ ಫ್ಯಾಮಿಲಿ ಅವರು ಇಷ್ಟಪಡ್ತಿಲ್ಲ, ಆದ್ರಿಂದ ದಯವಿಟ್ಟು ಇಲ್ಲಿಂದ ಹೋಗ್ಬಿಡಿ, ನಮ್ಮ ಹತ್ರ ಇಂದ ಹಣವನ್ನ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ ಅಂತ ಮಾತಾಡ್ತಿರ್ತಾರೆ. ಆದ್ರೆ ಆ ಲೇಡಿ ಇವಾಗ ಹಣಕ್ಕಾಗಿ ಬಂದಿಲ್ಲ, ಅವರು ಏನನ್ನು ಹೇಳಲಿಕ್ಕೆ ಬರ್ತಿದ್ದಾರೆ ಅಂದ್ರೆ ಈ ಮನೆಯಲ್ಲಿ ಇರ್ತಾ ಇರುವ ಎಂಟಿಟಿ, ಈ ಮನೆಯಲ್ಲಿ ಏನೋ ಒಂದು
ವಿಷಯ ನಡೆಯಲಿದೆ, ಅದನ್ನ ತಡೆಯೋದಕ್ಕಾಗಿನೇ ಆ ಪ್ರೆಸೆನ್ಸ್ ನಿಮ್ಮ ಮನೆಯಲ್ಲಿ ಇರ್ತಿರೋದು. ನಾನು ನನ್ನ ಕನಸಿನಲ್ಲಿ ಒಂದು ವಿಷಯವನ್ನ ನೋಡಿದೆ, ಆ ಕಿಟಕಿಯಲ್ಲಿ ನಾನು ನೋಡಿದೆ ಅಂತ ಅವ್ರು ಹೇಳ್ತಾನೆ ಇರ್ತಾರೆ. ಆದ್ರೆ ಕ್ಲೋಯಿ ಅವರ ತಂದೆ ಅವರ ಮಾತನ್ನ ಕೇಳದೆ ಅವರ ಪಾಡಿಗೆ ಮನೆ ಒಳಗಡೆ ಬಂದ್ಬಿಡ್ತಾರೆ. ಆದ್ರೆ ಆ ಲೇಡಿ ಕೆಳಗಡೆ ನಿಂತು ಈ ವಿಂಡೋವನ್ನ ನೋಡ್ತಾರೆ. ಆ ವಿಂಡೋ ಪಕ್ಕದಲ್ಲೇ ನಿಂತು ನಮ್ಮ ಪ್ರೆಸೆನ್ಸ್ ಆ ಲೇಡಿಯನ್ನ ನೋಡ್ತಿರುತ್ತೆ. ಇವಾಗ ಕಟ್ ಮಾಡಿದ್ರೆ ನಮ್ಮ ಕ್ಲೋಯಿ ಹೇಳಿರ್ತಾಳಲ್ಲ, ಅವಳ ತಂದೆ ತಾಯಿ ಇಬ್ಬರುವೆ ಕೆಲಸ ವಿಷಯವಾಗಿ ಹೊರಗಡೆ ಹೋಗ್ತಿದ್ದಾರೆ ಅಂತ. ಆ ದಿನ ಬಂದಾಯ್ತು. ತಂದೆ ತಾಯಿ ಇಬ್ಬರುವೆ ಹೊರಡ್ತಿರ್ತಾರೆ. ಅಣ್ಣ ಟೈಲರ್ ಮನೆಯಲ್ಲಿಲ್ಲ. ಆದ್ರಿಂದ ತಂಗಿ ಕ್ಲೋಯಿ ಹತ್ರ, ಇಲ್ಲಿ ನೋಡಮ್ಮ, ಅಮ್ಮ ಮತ್ತೆ ಅಪ್ಪ ನಾವಿಬ್ಬರು ಊರಿಗೆ ಹೋಗ್ತಿದೀವಿ, ಹೋಗಿದ್ದು ಒಂದು ವಾರದಲ್ಲಿ ರಿಟರ್ನ್ ಬಂದ್ಬಿಡ್ತೀವಿ, ಅಲ್ಲಿವರೆಗೂ ಸೇಫ್ ಆಗಿರ್ಬೇಕು ಆಯ್ತಾ. ಅಮ್ಮ ಅಪ್ಪ ಮನೇಲಿ ಇಲ್ದೇ ಇರ್ಬೇಕಾದ್ರೆ ಯಾರನ್ನು ಮನೆಗೆ ನೀನು ಇನ್ವೈಟ್ ಮಾಡಬಾರ್ದು, ಓಕೆ ಅಂತ ತಂದೆಯವರು ಡೈರೆಕ್ಟ್ ಆಗಿ ಕ್ಲೋಯಿ ಹತ್ರನೇ ಹೇಳ್ತಾರೆ. ಅದೇ ತರ ನಮ್ಮ ಕ್ಲೋಯಿ ಕೂಡ ಖಂಡಿತ ಯಾರು ಬರಲ್ಲ ಅಪ್ಪ ಅಂತ ಹೇಳ್ತಾಳೆ. ಆಕ್ಚುಲಿ ನಮ್ಮ ಕ್ಲೋಯಿ ಇವಾಗ ಎಷ್ಟೋ ನಾರ್ಮಲ್ ಆಗ್ಬಿಟ್ಟಿದ್ದಾಳೆ. ಅದಕ್ಕೆ ಕಾರಣ ಅವರ ತಂದೆ ನಮ್ಮ ಕ್ಲೋಯಿನ ತುಂಬಾನೇ ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದಾನೆ. ಅವಳು ಆಲ್ಮೋಸ್ಟ್ ಕ್ಲಿಯರ್ ಆಗ್ತಿದ್ದಾಳೆ. ಯಾಕೆಂದ್ರೆ ಅವಳಿಗೆ ಸಪೋರ್ಟಿವ್ ಆಗಿ ಅವಳ ತಂದೆ ಇರ್ತಿದ್ದಾರೆ, ಮಾತಾಡೋದಕ್ಕೆ ಒಬ್ಬರು ಇರ್ತಿದ್ದಾರೆ. ಖಂಡಿತ ಅಪ್ಪ ನಾನು ನೋಡ್ಕೋತೀನಿ ಅಂತ ಹೇಳ್ತಾಳೆ ಹುಡುಗಿ. ಸರಿ ಓಕೆ ಮಾ, ಏನೇ ಆಗಿದ್ರು ನನಗೆ ಫೋನ್ ಕಾಲನ್ನ ಮಾಡು, ಅಣ್ಣ ಇದ್ದಾನೆ, ಅವನ ಹತ್ರ ಏನಾಗಿದ್ರು ಹೇಳ್ಕೊ, ಅಣ್ಣ ನೋಡ್ಕೋತಾನೆ ಅಂತ ಹೇಳ್ಬಿಟ್ಟು ತಂದೆಯವರು ಹೊರಡ್ತಾರೆ. ಇವು ಎಲ್ಲವನ್ನು ನಮ್ಮ ಪ್ರೆಸೆನ್ಸ್ ನಿಂತು ನೋಡ್ತಿರುತ್ತೆ. ಕಟ್ ಮಾಡಿದ್ರೆ ಅವತ್ತಿನ ದಿನ ತಂದೆ ತಾಯಿ ಇಲ್ದೇ ಇರುವ ರಾತ್ರಿ ನಮ್ಮ ಪ್ರೆಸೆನ್ಸ್ ಮನೆ ಒಳಗಡೆ ಸುತ್ತಾಡ್ತಿರುತ್ತೆ. ಹಾಗೆ ಟೈಲರ್ ಅವನ ಪಕ್ಕದಲ್ಲಿ ನಿಂತು ಅವನನ್ನೇ ನೋಡ್ತಿರುತ್ತೆ. ಆವಾಗ ಅವನು ಏನನ್ನ ಮಾಡ್ತಿರ್ತಾನೆ ಅಂದ್ರೆ, ಪೇರೆಂಟ್ಸ್ ಮನೆಯಲ್ಲಿ ಇಲ್ದೇ ಇರೋದ್ರಿಂದ ಚೆನ್ನಾಗಿ ಎಣ್ಣೆ ಬಾಟ್ಲನ್ನ ತೆಗೆದಿಟ್ಟು ಫುಲ್ ಕುಡಿತಿರ್ತಾನೆ. ನೋಡಿ, ಇವನನ್ನ ನಂಬ್ಕೊಂಡು ಆ ಹುಡುಗಿಯನ್ನ ಅಲೋನ್ ಆಗಿ ಬಿಟ್ಬಿಟ್ಟು ಹೋಗಿದ್ದಾರೆ ತಂದೆ ತಾಯಿ. ಸೊ ಇವನು ಕುಡಿತಾ ಇರೋದನ್ನ ಹಾಗೆ ಪಕ್ಕದಲ್ಲಿ ಕೋಪದಲ್ಲಿ ನಿಂತು ನೋಡ್ತಿರುತ್ತೆ ಪ್ರೆಸೆನ್ಸ್. ಅದನ್ನ ಅವನ ಕೈಯಲ್ಲೂ ಒಂದು ಸೆಕೆಂಡ್ ರಿಯಲೈಸ್ ಮಾಡೋಕೆ ಆಗುತ್ತೆ. ಹಲೋ, ಯಾರಾದ್ರೂ ಇಲ್ಲಿ ಇದೀರಾ ಅಂತ ಹೆದರಿನೇ ಕೇಳ್ತಿರ್ತಾನೆ. ಆದ್ರೆ ಕರೆಕ್ಟ್ ಆಗಿ ಆ ಸಮಯದಲ್ಲಿ ಕಾಲಿಂಗ್ ಬೆಲ್ ಆಗುತ್ತೆ. ಯಾರು ಅಂತ ಡೋರ್ ಅನ್ನು ಓಪನ್ ಮಾಡಿದ್ರೆ ರಿಯಾನ್ ಬರ್ತಾನೆ. ರಿಯಾನ್ ಅನ್ನ ಈ ಟೈಲರ್ ಮನೆಗೆ ಇನ್ವೈಟ್ ಮಾಡಿದ್ದಾನೆ. ಯಾರನ್ನ ಕರ್ಸಿದಾನೆ ನೋಡಿ. ಅವನು ಒಳಗಡೆ ಬಂದಿದ್ದ ತಕ್ಷಣ ತಗೊಳ್ಳೋ ಎಣ್ಣೆ ಹೊಡಿಯೋ ಅಂತ ಕೊಟ್ರೆ, ಇಲ್ಲ ಎಣ್ಣೆ ಇಲ್ಲ ಬೇಡ, ನಾವು ಫಸ್ಟ್ ಜ್ಯೂಸ್ ಅನ್ನ ಕುಡಿಯೋಣ, ಕಿಚನ್ ಇಂದ ನಾನೇನೆ ತಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಈ ರಿಯಾನು ಏನನ್ನ ಮಾಡ್ತಾನಂದ್ರೆ, ಒಂದು ಗ್ಲಾಸ್ ಒಳಗಡೆ ಜ್ಯೂಸ್ ಅನ್ನ ಸುರಿಯೋಕ್ಕೂ ಮುಂಚೆ ಅದ್ರ ಒಳಗಡೆ ಏನೋ ಒಂದು ಪ್ಯಾಕೆಟ್ ಅನ್ನ ಓಪನ್ ಮಾಡಿ ಅದ್ರ ಒಳಗಡೆ ಸುರಿತಾನೆ ಪೌಡರ್ ರೀತಿ. ಆಕ್ಚುಲಿ ಅದು ಯಾರಿಗಾಗಿ ಮಾಡ್ತಿದ್ದಾನೆ ಅಂದ್ರೆ ನಮ್ಮ ಟೈಲರ್ಗಾಗಿ. ಇವು ಎಲ್ಲವನ್ನು ನಮ್ಮ ಪ್ರೆಸೆನ್ಸ್ ನೋಡುತ್ತೆ. ಅದರ ಕೈಯಲ್ಲಿ ಏನನ್ನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಆ ಕಡೆ ಓಡೋಗುತ್ತೆ, ಈ ಕಡೆ ಓಡಿ ಬರುತ್ತೆ. ಆದ್ರೆ ಫೈನಲಿ ಡೈರೆಕ್ಟ್ ಆಗಿ ಆ ಜ್ಯೂಸ್ ಅನ್ನು ತಂದು ನಮ್ಮ ಟೈಲರ್ ಕೈಗೆನೆ ಕೊಟ್ಟು ಅವನನ್ನು ಕುಡಿಸ್ತಾನೆ ರಿಯಾನ. ಅವನಿಗೆ ಏನು ಅಂತ ನೋಡದೆ ಗುಬಕ್ ಅಂತ ಕುಡಿದ್ಬಿಡ್ತಾನೆ. ಇನ್ನೊಂದು ಪೆಗ್ ಸಿಗುತ್ತಾ ಅಂತ ಕೇಳ್ಬೇಕಾದ್ರೆ ಖಂಡಿತ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಪೆಗ್ ಅನ್ನು ಹಾಕಿ ಕೊಡ್ತಾನೆ. ಅಷ್ಟೇ ಸ್ವಲ್ಪ ಹೊತ್ತಲ್ಲಿ ಟೈಲರ್ ಕಂಪ್ಲೀಟ್ ಆಗಿ ಕುಡಿದ್ಬಿಟ್ಟು ಟೈಟ್ ಆಗಿ ಅನ್ಕಾನ್ಶಿಯಸ್ ಆಗ್ಬಿಟ್ಟ. ಅದನ್ನ ಪಕ್ಕದಲ್ಲಿ ಕೂತು ಹಾಗೆ ನೋಡ್ತಿರ್ತಾನೆ ರಿಯಾನ. ಫಸ್ಟ್ ಈ ಟೈಲರ್ ಚೆನ್ನಾಗಿ ಟೈಟ್ ಆಗ್ಬಿಟ್ನಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋಬಿಟ್ಟು ನೆಕ್ಸ್ಟ್ ಇವನು ಏನನ್ನ ಮಾಡ್ತಾನೆ ಅಂದ್ರೆ ಈ ರಿಯಾನ ಡೈರೆಕ್ಟ್ ಆಗಿ ಕಿಚನ್ ಗೆ ಬಂದು ಎಣ್ಣೆ ಮತ್ತೆ ಜ್ಯೂಸ್ ಅನ್ನ ಮಿಕ್ಸ್ ಮಾಡೋಕು ಮುಂಚೆ ಒಂದು ಟ್ಯಾಬ್ಲೆಟ್ ರೀತಿ ಹಾಕಿರ್ತಾನೆ ಗ್ಲಾಸಿಗೆ ಈ ರಿಯಾನ ನಮ್ಮ ಟೈಲರಿಗಾಗಿ. ಆದ್ರೆ ಈ ಗ್ಲಾಸ್ ಅಲ್ಲಿ ಬೇರೆ ಏನನ್ನ ಮಿಕ್ಸ್ ಮಾಡ್ತಿದ್ದಾನೆ. ಆಕ್ಚುಲಿ ಅವತ್ತು ಕ್ಲೋಯಿಗೆ ಕೊಡೋದಕ್ಕೆ ಟ್ರೈ ಮಾಡಿದ ಅದೇ ವಿಷಯವನ್ನೇ ಇವಾಗ ಮತ್ತೆ ಮಾಡಿ ತಗೊಂಡು ಹೋಗ್ತಿದ್ದಾನೆ. ಡೈರೆಕ್ಟ್ ಆಗಿ ಇವಾಗ ಅವನು ನಡೆದ ಹಾಗೆ ನಮ್ಮ ಕ್ಲೋಯಿ ಅವಳ ರೂಮ್ಗೆ ಹೋಗ್ಬೇಕಾದ್ರೆ ಗಾಬರಿಯಾಗಿದೆ ನಮ್ಮ ಪ್ರೆಸೆನ್ಸ್ ಅವನನ್ನ ಫಾಲೋ ಮಾಡಿ ಹಿಂದೆನೆ ಹೋಗುತ್ತೆ. ಅಲ್ಲಿಗೆ ಹೋಗಿದ ತಕ್ಷಣ ನಮ್ಮ ಕ್ಲೋಯಿ ಹತ್ರ ಶುರು ಮಾಡೋಣ ಅನ್ನೋ ರೀತಿ ಗ್ಲಾಸ್ ಅನ್ನ ತೋರಿಸ್ತಾನೆ. ಆದ್ರೆ ನಮ್ಮ ಕ್ಲೋಯಿ ನಮ್ಮ ಟೈಲರ್ ಅನ್ನ ಏನನ್ನ ಮಾಡ್ತಿದ್ದಾನೆ ಅಂತ ಫಸ್ಟ್ ಕೇಳ್ತಾಳೆ. ಅವನು ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾನೆ. ಅದೇ ನಾನು ಹೇಳ್ದೆ ಅಲ್ವಾ ನಾನು ನೋಡ್ಕೋತೀನಿ ಅಂತ, ಅದನ್ನೆಲ್ಲ ಬಿಡು ನಾವು ಶುರು ಮಾಡೋಣ ಅನ್ನೋ ರೀತಿ ಹೇಳ್ತಾನೆ. ಆದ್ರೆ ಅದನ್ನ ನಮ್ಮ ಕ್ಲೋಯಿ ಕೈಯಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳಕ್ಕೆ ಆಗ್ತಿಲ್ಲ. ಇಲ್ಲ ಈ ರೀತಿ ಎಲ್ಲ ಬೇಡ, ನಾನು ಸ್ವಲ್ಪ ಹೊತ್ತು ಅಲೋನ್ ಆಗಿ ಇರ್ಬೇಕು ಅಂತ ಅನ್ಕೋತಿದ್ದೀನಿ, ಇವಾಗ್ಲೇನೆ ನನಗೆ ಸ್ವಲ್ಪ ಕ್ಲಾರಿಟಿ ಎಲ್ಲ ಸಿಗ್ತಿದೆ ಅಂತ ಹೇಳ್ತಿರ್ತಾಳೆ. ಆಕ್ಚುಲಿ ಈ ವಿಷಯ ಏನಕ್ಕಾಗಿ ನಡೀತಿದೆ ಅಂದ್ರೆ ಎಲ್ಲರೂ ಇದನ್ನ ಅರ್ಥ ಮಾಡ್ಕೋಬೇಕು. ನಾವು ಈ ರೀತಿ ಟೀನೇಜ್ ಹುಡುಗರು ಇರುವ ಮನೆಯಲ್ಲಿ ಪೇರೆಂಟ್ಸ್ ತುಂಬಾನೇ ಗಮನವಾಗಿರ್ಬೇಕು. ಆ ಟೀನೇಜ್ ಹುಡುಗರನ್ನು ನಾವು ಸರಿಯಾಗಿ ಕೇರ್ ಮಾಡ್ಲಿಲ್ಲ ಅಂದ್ರೆ, ಅವ್ರಗಳಿಗೆ ಇರುವ ನೋವನ್ನ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ, ಅವ್ರಗಳ ಕಷ್ಟವನ್ನ ಕೇಳಿ ನಾವು ತಿಳ್ಕೊಳ್ಳಿಲ್ಲ ಅಂದ್ರೆ ಅಷ್ಟೇ ಈ ರೀತಿನೇ ಎಲ್ಲಾದ್ರೂ ಒಂದು ಡ್ರೈನೇಜ್ ಗೆ ಹೋಗಿ ಬಿದ್ದು ಬಿಡ್ತಾರೆ. ಅಮ್ಮ ನಮ್ಮ ಹುಡುಗಿಯನ್ನ ಕೇರೆ ಮಾಡದೇ ಇದ್ರುವೆ ನಮ್ಮ ಕ್ಲೋಯಿ ಅವರ ತಂದೆ ಇವಳ ಮೇಲೆ ತುಂಬಾನೇ ಪ್ರೀತಿಯನ್ನ ತೋರಿಸಿದ್ರಿಂದ, ಆದ್ರೆ ಜೊತೆಗೇನೆ ಇದ್ದು ಆ ಹುಡುಗಿ ಜೊತೆ ಮಾತಾಡಿ ಅವಳಿಗೆ ಅರ್ಥ ಮಾಡಿಸಿದ್ರಿಂದ ಇವಾಗ ಸ್ವಲ್ಪ ನಮ್ಮ ಹುಡುಗಿ ನಾರ್ಮಲ್ ಆಗ್ತಿದ್ದಾಳೆ. ಆದ್ರಿಂದ ಇವಾಗ ರಿಯಾನ್ ಹತ್ರ ಇಲ್ಲ ಬೇಡ ಅಂತ ಕ್ಲಿಯರ್ ಅಂಡ್ ಕಟ್ ಆಗಿ ಹೇಳ್ಬೇಕಾದ್ರೆ ಇವಾಗ ಹೊಡಿತಾನೆ ನೋಡಿ ನಾಟಕವನ್ನ ರಿಯಾನ್. ಹೌದಲ್ವಾ, ನಾನು ತಪ್ಪನ್ನ ಮಾಡಿಬಿಟ್ಟೆ ಅಲ್ವಾ ಅಂತ ಹೇಳ್ತಿರ್ತಾನೆ. ಅವನು ತುಂಬಾನೇ ಲೋನ್ಲಿಯಾಗಿ ಇರೋ ರೀತಿ ಮಾತಾಡ್ತಾನೆ. ತುಂಬಾನೇ ಹಾಕಿ ನಮ್ಮ ಕ್ಲೋಯಿಯನ್ನ ಟ್ರಿಗರ್ ಮಾಡ್ತಾನೆ. ಇದನ್ನೆಲ್ಲ ಕೋಪದಿಂದ ಹಾಗೆ ನಮ್ಮ ಪ್ರೆಸೆನ್ಸ್ ನೋಡ್ತಿರುತ್ತೆ. ನಾನು ತುಂಬಾನೇ ಲೋನ್ಲಿಯಾಗಿ ಇರ್ತಿದ್ದೀನಿ, ನನಗಾಗಿ ಯಾರುವೇ ಇಲ್ಲ ಅಂತ ಹೇಳಿ ಹುಡುಗ ಅಳ್ಬೇಕಾದ್ರೆ ಇಷ್ಟು ದಿನ ನಮ್ಮ ಜೊತೆಗೇನೆ ಇದ್ನಲ್ಲ ಹುಡುಗ ಅಂತ ಅವನ ಮೇಲೆ ಎಮೋಷನಲ್ ಆಗ್ಬಿಡ್ತಾಳೆ. ಸರಿ ಆಯ್ತು, ನಾನು ನಿನಗಿದ್ದೀನಿ, ಜೊತೆಗೆ ನಿನ್ನ ಜೊತೆನೇ ಇರ್ತೀನಿ ಅಂತ ಹುಡುಗಿ ಹೇಳ್ಬೇಕಾದ್ರೆ ಸರಿ ಆಯ್ತು, ನಾವು ಇವಾಗ ಏನನ್ನು ಮಾಡೋದು ಬೇಡ, ಈ ಜ್ಯೂಸ್ ಅನ್ನ ಮಾತ್ರ ಇವಾಗ ನೀನು ಕುಡಿ ಸಾಕು, ನಂತರ ನಾವು ಹಾಗೆ ರಿಲ್ಯಾಕ್ಸ್ ಆಗಿ ಮಲ್ಕೋಬಿಡೋಣ ಅಂತ ಹುಡುಗ ಹೇಳ್ಬೇಕಾದ್ರೆ ಅದನ್ನ ನಂಬಿ ನಮ್ಮ ಕ್ಲೋಯಿನುವೆ ಆ ಜ್ಯೂಸ್ ಅನ್ನ ತಗೊಂಡು ಗಬಕ್ ಅಂತ ಕುಡಿದು ಬಿಡ್ತಾಳೆ. ಅಷ್ಟೇ ಒಂದು ಹಾಡನ್ನ ಹಾಕ್ಬಿಟ್ಟು ಹಾಗೆ ಬೆಡ್ ಮೇಲೆ ಇಬ್ಬರು ಪಕ್ಕ ಪಕ್ಕ ಮಲ್ಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಕೆಲವೊಂದು ನಿಮಿಷಗಳು ಅಷ್ಟೇ. ನನಗೆ ನೀನು ಅಂದ್ರೆ ಎಷ್ಟು ಇಷ್ಟ ಗೊತ್ತಾ, ಲವ್ ಬಗ್ಗೆ ಯಾವುದು ಇದು ಅಂತ ಮಾತಾಡ್ತಿದ್ದ ಹುಡುಗ ಇವಾಗ ಹಾಗೆ ಸಡನ್ ಆಗಿ ಅವನ ಟೋನಿ ಚೇಂಜ್ ಆಗುತ್ತೆ. ಇದನ್ನ ಕೇಳಿದ ಕ್ಲೋಯಿ ಏನಿವನು ಈ ರೀತಿ ಮಾತಾಡ್ತಿದ್ದಾನಲ್ಲ ಅಂತ ರಿಯಾಕ್ಟ್ ಮಾಡಿರ್ಬೇಕು. ಆದ್ರೆ ನಮ್ಮ ಕ್ಲೋಯಿ ಸದ್ದೇ ಇಲ್ಲ, ಹಾಗೆ ಸೈಲೆಂಟ್ ಆಗಿ ಮಲಗ್ಬಿಟ್ಟಿದ್ದಾಳೆ. ಏನು ಅಂತ ನೋಡಿದ್ರೆ ನಮ್ಮ ಕ್ಲೋಯಿ ಟೈಟ್ ಆಗಿ ಫ್ಲಾಟ್ ಆಗ್ಬಿಟ್ಟಿದ್ದಾಳೆ. ಆಕ್ಚುಲಿ ಈ ರಿಯಾನ್ ಅವಳಿಗೆ ಕೊಟ್ಟಿದ್ದು ತುಂಬಾನೇ ಭಯಂಕರವಾದ ಡೋಸೇಜ್ ಡ್ರಗ್ಸ್. ಅಷ್ಟೇ ಇವಾಗ ಹಾಗೆ ನಮ್ಮ ಕ್ಲೋಯಿಯನ್ನ ಅವನ ಪಕ್ಕಕ್ಕೆ ಗೆಳೆದಾಕೊಂಡು ಅವನ ಪಾಕೆಟ್ ಇಂದ
ಏನೋ ಒಂದು ವಿಷಯವನ್ನು ಹೊರಗಡೆ ತೆಗಿತಾನೆ. ಚಾಕುವನ್ನು ತಗೊಂಡು ಹಾಗೆ ನಮ್ಮ ಹುಡುಗಿ ಅವಳ ಕತ್ತನ್ನು ಕುಯ್ದು ಬಿಡ್ತಾನೆ ಅಂತ ನಾವು ನೋಡಿದ್ರೆ ಅದಕ್ಕಿಂತ ಒಂದು ದೊಡ್ಡ ಸೈಕೋ ಕೆಲಸವನ್ನ ಮಾಡ್ತಾನೆ. ಏನು ಅಂತ ನೋಡಿದ್ರೆ ತುಂಬಾ ತುಂಬಾ ತಿನ್ನಾಗಿರುವ ಒಂದು ಪ್ಲಾಸ್ಟಿಕ್ ಕವರ್ ಅದನ್ನು ಹೊರಗಡೆ ತೆಗೆದು ಒಂದ್ ರೀತಿ ಸೈಕೋ ರೀತಿನೇ ಮಾತಾಡ್ಕೊಂಡು ಈ ಪೇಪರ್ ಎಷ್ಟು ತಿನ್ನಾಗಿರ್ತಿದೆ ಗೊತ್ತಾ, ಇದರಲ್ಲಿ ಯಾವುದೇ ರೀತಿಯ ಎವಿಡೆನ್ಸ್ ಸಿಗಲ್ಲ, ಇದನ್ನ ಯೂಸ್ ಮಾಡಿ ಏನೆಲ್ಲ ಮಾಡಬಹುದು ಗೊತ್ತಾ, ನಾಡಿಯ ಬಗ್ಗೆ ಫೀಲ್ ಮಾಡ್ತಿದ್ಯಾ ಅಲ್ವಾ ನೀನು, ಅವಳ ಬಗ್ಗೆ ಯೋಚನೆ ಮಾಡಿ ಅವಳು ಸಾಯ್ಬೇಕಾದ್ರೆ ಅವಳಿಗೆ ಹೇಗಿದ್ದಿರ್ಬೋದು ಅಂತ ನೀನು ಫೀಲ್ ಮಾಡಿದೆ ಅಲ್ವಾ, ಇವಾಗ ನಾನು ಅದನ್ನ ನಿನಗೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಈ ಸೈಕೋ ಕತ್ತೆ ಏನನ್ನ ಮಾಡ್ತಾನಂದ್ರೆ ಹಾಗೆ ಆ ತಿನ್ನಾಗಿರುವ ಆ ಪ್ಲಾಸ್ಟಿಕ್ ಕವರ್ ಅನ್ನ ನಮ್ಮ ಹುಡುಗಿ ಅವಳ ಮೂಗಿಗೂ ಬಾಯಿಗೂ ಒಟ್ಟಿಗೆ ಸೇರಿ ಹಿಡಿತಾನೆ. ಅಂದ್ರೆ ಉಸಿರಾಡೋಕೆ ಆಗದೆ ಇರೋ ರೀತಿ ಲಾಕ್ ಮಾಡ್ತಾನೆ. ಕ್ಲೋಯಿ ಸ್ಟ್ರಗಲ್ ಆಗ್ತಾಳೆ ಉಸಿರಾಡೋಕೆ ಆಗದೆ. ಇಂತಹ ಸಮಯದಲ್ಲಿ ನಾವು ಸ್ವಲ್ಪ ಕೂಡ ಯೋಚನೆ ಮಾಡದೆ ಇರುವ ಒಂದು ವಿಷಯವೇ ಇಲ್ಲಿ ನಡೆಯುತ್ತೆ. ಈ ಊರಿನಲ್ಲಿ ತುಂಬಾನೇ ಚಿಕ್ಕ ಹುಡುಗಿಯರು ಡ್ರಗ್ಸ್ ಓವರ್ ಡೋಸ್ ಆಗಿ ಸತ್ತೋಗಿರ್ತಾರೆ, ಉಸಿರಾಡೋಕೆ ಆಗದೆ ಸತ್ತೋಗಿರ್ತಾರೆ, ಇನ್ಕ್ಲೂಡಿಂಗ್ ನಾಡಿಯಾ. ಅದಕ್ಕೆ ಕಾರಣವೆಲ್ಲ ಬೇರೆ ಯಾರು ಇಲ್ಲ, ಈ ಸೈಕೋ ಕತ್ತೆ ರಿಯಾನಾ. ತುಂಬಾ ಜನರನ್ನ ಇವನು ಕೊಂದಿದ್ದಾನೆ ಅನ್ಸುತ್ತೆ. ಇದು ಗೊತ್ತಿಲ್ಲದೆ ನಮ್ಮ ಕ್ಲೋಯಿ ಇವನ ಹತ್ರ ಸಿಕ್ಕೋಬಿಟ್ಲು. ಈ ಸೈಕೋವನ ಕೆಲಸವೇ ಏನು ಅಂದ್ರೆ ಈ ರೀತಿ ಕಷ್ಟದಲ್ಲಿ ಡಿಪ್ರೆಷನ್ ಅಲ್ಲಿ ಇರ್ತಾ ಇರುವ ಚಿಕ್ಕ ಚಿಕ್ಕ ಹುಡುಗಿಯರನ್ನ ಹುಡುಕಿ ಕೊಂಡು ಹಿಡಿದು ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಹುಡುಗಿಯರನ್ನ ಕರೆಕ್ಟ್ ಆಗಿ ಕೊಂಡು ಹಿಡಿದು ಅವರುಗಳ ಜೊತೆ ಪರಿಚಯವಾಗಿ ಇವನಿಗೆ ಬೇಕಾಗಿರುವ ಕೆಲಸ ಎಲ್ಲವನ್ನು ಮುಗಿಸ್ಕೊಂಡು ಈ ರೀತಿ ಡ್ರಗ್ಸ್ ಅನ್ನು ಕೊಟ್ಟು ಅವರುಗಳನ್ನ ನಿಧಾನಕ್ಕೆ ಸಾಯಿಸಬೇಕು. ಅದರಲ್ಲಿ ಏನೋ ಒಂದು ಖುಷಿ ಈ ಸೈಕೋಗೆ. ಸೊ ಆ ರೀತಿ ತುಂಬಾ ಜನರನ್ನು ಕೊಂದಿದ ಮೇಲೂ ಕೂಡ ಇವನಿಗೆ ಅದು ಸಾಕಾಗದೆ ಇವಾಗ ನಿಧಾನಕ್ಕೆ ನಮ್ಮ ಕ್ಲೋಯಿಯನ್ನ ಸಾಯಿಸ್ತಿದ್ದಾನೆ. ಇದನ್ನ ನೋಡ್ತಾ ಇರುವ ನಮ್ಮ ಪ್ರೆಸೆನ್ಸ್ ಕೈಯಲ್ಲಿ ತಡ್ಕೊಳ್ಳೋಕೆನೆ ಆಗ್ತಿಲ್ಲ, ನಡುಕ್ತಿರುತ್ತೆ, ಗಾಬರಿ ಆಗುತ್ತೆ. ಸೊ ಏನಾದ್ರೂ ಮಾಡ್ಬೇಕು ಅಂತ ಆ ಜಾಗವನ್ನೇ ಹಾಗೆ ನಡುಗಿಸುತ್ತೆ. ಆದ್ರೂ ಏನುವೆ ಕೆಲಸಕ್ಕೆ ಆಗದೆ ಇರೋದ್ರಿಂದ ಈ ಸೀನೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಬಿರಬರನೆ ಕೆಳಗಡೆ ಓಡಿ ಬಂದು ನಿಶೆಲಿ ಸಿಕ್ಕಾಪಟ್ಟೆ ಟೈಟ್ ಆಗಿ ಬಿದ್ದಿರುವ ನಮ್ಮ ಟೈಲರ್ ಅನ್ನ ಎಬ್ಸೋದಕ್ಕೆ 2-3 ಸಲ ಟ್ರೈ ಮಾಡುತ್ತೆ. ಆದ್ರೆ ಅವನನ್ನ ಎಬ್ಸೋಕೆನೆ ಆಗ್ತಿಲ್ಲ. ಆದ್ರಿಂದ ಒಂದು ಸ್ಟೇಜ್ ಅಲ್ಲಿ ಅವನ ಕಿವಿ ಹತ್ರ ಹೋಗಿ ಏನೋ ಒಂದು ವಿಷಯವನ್ನ ಫ್ರೀಕ್ವೆನ್ಸಿ ಸೌಂಡ್ ಅನ್ನ ಕೊಡುತ್ತೋ ಏನೋ, ಅದರಲ್ಲಿ ಮೆಸೇಜ್ ಕೂಡ ಇದೆ ಅನ್ಸುತ್ತೆ ಆ ಸೌಂಡ್ ಅಲ್ಲೇ. ಟೈಲರ್ ಕಣ್ಬಿಟ್ಟು ಎಚ್ಚರ ಆಗಿದ್ದ ನೆಕ್ಸ್ಟ್ ಸೆಕೆಂಡ್ ಕ್ಲೋಯಿ ಅಂತ ಜೋರಾಗಿ ಕಿರ್ಚ್ಕೊಂಡು ಏನೋ ಆಲ್ರೆಡಿ ನಡೆದಿದ್ದ ವಿಷಯ ಎಲ್ಲವನ್ನೂ ಇವನು ಕಣ್ಣಾರಿ ನೋಡಿದ ರೀತಿ ಕ್ಲೋಯಿ ಕ್ಲೋಯಿ ಅಂತ ಜೋರಾಗಿ ಕಿರ್ಚ್ಕೊಂಡು ಬೇಗ ಬೇಗ ಅವಳ ರೂಮಿಗೆ ಓಡಿ ಹೋಗ್ತಾನೆ. ಅಲ್ಲಿಗೆ ಹೋಗಿದ್ದ ತಕ್ಷಣ ನನ್ನ ತಂಗಿಯನ್ನ ಬಿಡೋ ಅಂತ ರಿಯಾನನ್ನ ಹೊಡೆದು ಹಾಗೆ ಇಬ್ಬರುವೆ ವಿಂಡೋವನ್ನ ಹೊಡ್ಕೊಂಡು ಮೇಲಿಂದ ಕೆಳಗಡೆ ದುಪ್ ಅಂತ ಬೀಳ್ತಾರೆ. ಈ ಜಾಗದಲ್ಲಿ ಹಾಗೆ ಬ್ಲಾಕ್ ಔಟ್ ಅನ್ನ ಮಾಡಿದ್ರೆ ಸ್ವಲ್ಪ ದಿನಗಳ ನಂತರ ನಮಗೆ ಕ್ಲೋಯಿಯನ್ನ ತೋರಿಸ್ತಾರೆ. ಅವಳ ರೂಮಿನ ಕ್ಲೋಸೆಟ್ ಅನ್ನು ಓಪನ್ ಮಾಡಿ ಫೈನಲ್ ಆಗಿ ಅಲ್ಲಿರುವ ಅವಳ ಥಿಂಗ್ಸ್ ಅನ್ನ ಎಲ್ಲವನ್ನು ತಗೋತಿರ್ತಾಳೆ. ಹೌದು, ಈ ಮನೆಯನ್ನು ಕಂಪ್ಲೀಟ್ ಆಗಿ ಇವರು ಮತ್ತೆ ವಿಕೆಟ್ ಮಾಡ್ತಿದ್ದಾರೆ. ಇವು ಎಲ್ಲವನ್ನು ನಮ್ಮ ಪ್ರೆಸೆನ್ಸ್ ನೋಡ್ತಿರುತ್ತೆ. ಹಾಗೆ ಕೆಳಗಡೆ ಬರುತ್ತೆ. ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಹೇಗೆ ಈ ಮನೆಯಲ್ಲಿ ಯಾವುದೇ ರೀತಿಯ ವಸ್ತುಗಳು ಇಲ್ಲದೆ ಹಾಗೆ ಪ್ಲೈನ್ ಆಗಿ ಇರ್ತಿತ್ತಲ್ವಾ, ಇವಾಗ ಅದೇ ತರವೇ ಇರ್ತಿದೆ. ಈ ಫ್ಯಾಮಿಲಿಯನ್ನು ಸೇರಿದವರು ಎಲ್ಲರಿಗೂ ಇರ್ತಿದ್ದಾರೆ. ಆದ್ರೆ ನಮ್ಮ ಅಣ್ಣ ಹುಡುಗ ಟೈಲರ್ ನ ಮಾತ್ರ ಕಾಣಿಸ್ತಿಲ್ಲ. ಹೌದು, ನಮ್ಮ ಟೈಲರ್ ಅವನ ತಂಗಿಯನ್ನ ಕಾಪಾಡೋದಕ್ಕಾಗಿ ಆ ರಿಯಾನನ್ನ ಹಿಡಿದು ಮೇಲಿಂದ ಕೆಳಗಡೆ ದುಪ್ ಅಂತ ಬಿದ್ದಿದ್ರಲ್ಲಿ ಅಲ್ಲೇನೆ ಆನ್ ಸ್ಪಾಟ್ ಸತ್ತೋಗ್ಬಿಟ್ಟಿದ್ದಾನೆ. ಆ ರಿಯಾನ್ ಹುಡುಗನು ಸತ್ತೋಗ್ಬಿಟ್ಟಿದ್ದಾನೆ. ಸೊ ಮಗನನ್ನು ಕಳ್ಕೊಂಡಿದ್ದ ನೋವಿನಲ್ಲಿ ತಾಯಿ ಹಾಗೆ ನಿಂತಿರ್ತಾರೆ. ಆವಾಗ ನಮ್ಮ ಕ್ಲೋಯಿ ಅವರ ಹತ್ರ ಹೋಗಿ ಬನ್ನಿ ಅಮ್ಮ ಹೊರಡೋಣ ಅಂತ ಹೇಳ್ಬೇಕಾದ್ರೆ ಒಂದು 5 ನಿಮಿಷದಲ್ಲಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ನಿಧಾನಕ್ಕೆ ಅಮ್ಮ ಅವರು ಮನೆ ಒಳಗಡೆ ಹೋಗ್ತಾರೆ. ಜೊತೆಗೇನೆ ಇವು ಎಲ್ಲವನ್ನು ನೋಡ್ತಾ ಇರುವ ನಮ್ಮ ಪ್ರೆಸೆನ್ಸ್ ಅವರ ಜೊತೆಗೇನೆ ಒಳಗಡೆ ಹೋಗ್ಬೇಕಾದ್ರೆ ಅಮ್ಮ ಇವಾಗ ಹಾಗೆ ನಡೆದು ಹೋಗಿ ಆ ಮನೆಯಲ್ಲಿ ಇರ್ತಾ ಇರುವ ಆಂಟಿಕ್ ಕನ್ನಡಿಗೆ ಕೈಯನ್ನು ಇಟ್ಟು ಅದರಲ್ಲಿ ಇರುವ ಮಿರರ್ ಅನ್ನು ನೋಡ್ಬೇಕಾದ್ರೆ ಇಲ್ಲಿ ಕೊಡ್ತಾರೆ ನೋಡಿ ಒಂದು ಟ್ವಿಸ್ಟ್. ಈ ರೀತಿ ಕಿರ್ಚ್ಕೊಂಡು ಅಳ್ತಾರೆ ತಾಯಿ. ಹೌದು, ಅವರು ಕನ್ನಡಿಯಲ್ಲಿ ನೋಡಿದ್ದು ನಮ್ಮ ಟೈಲರ್ ಹುಡುಗನನ್ನ. ಹೌದು, ಮೂವಿಯ ಸ್ಟಾರ್ಟಿಂಗ್ ಇಂದ ನಾವು ನೋಡಿದ ಪ್ರೆಸೆನ್ಸ್ ಬೇರೆ ಯಾರು ಇಲ್ಲ, ನಮ್ಮ ಟೈಲರ್ ಅವನ ಆತ್ಮ. ತಂಗಿಯನ್ನ ಕಾಪಾಡೋದಕ್ಕಾಗಿನೇ ದೆವ್ವವಾಗಿ ಮನೆ ಒಳಗಡೆ ಸುತ್ತಾಡ್ತಿದ್ದಾನೆ. ಬಿದ್ದು ಬಿದ್ದು ಜೋರಾಗಿ ಕಿರ್ಚು ಅಳ್ತಿರ್ತಾರೆ ತಾಯಿ. ನಿನ್ನನ್ನ ಕಾಪಾಡೋದಕ್ಕಾಗಿನೇ ನಿನ್ನನ್ನ ಸತ್ತೋಗಿದ್ದಾನೆ ಅಂತ ಅಳ್ತಿರ್ತಾರೆ. ಆವಾಗ ಆ ಪ್ರೆಸೆನ್ಸ್ ಹಾಗೆ ಆ ಮನೆಯನ್ನ ಬಿಟ್ಟು ಹೊರಗಡೆ ಬರುತ್ತೆ. ಅಂದ್ರೆ ನಮ್ಮ ಟೈಲರ್ ಅವನ ಆತ್ಮ ಇಷ್ಟು ದಿನಗಳಾಗಿ ಆ ಮನೆ ಒಳಗಡೆನೆ ಇದ್ದಿರುತ್ತೆ, ಹೊರಗಡೆನೆ ಬಂದಿರೋಕೆ ಆಗಿರೋದಿಲ್ಲ. ಆದ್ರೆ ಇದು ನಡೆದಿದ್ದ ನೆಕ್ಸ್ಟ್ ಸೆಕೆಂಡ್ ಹಾಗೆ ಮನೆಯನ್ನ ಬಿಟ್ಟು ಹೊರಗಡೆ ಬಂದು ಹಾಗೆ ಆಕಾಶವನ್ನ ನೋಡಿ ಹಾರಿ ಹೋಗೋದಕ್ಕೆ ಶುರು ಮಾಡುತ್ತೆ. ಇಲ್ಲಿಗೇನೆ ಈ ಮೂವಿ ಮುಗಿಯುತ್ತೆ. ನಾನು ಹೇಳಿದನ್ನ ಕೇಳಿ ತುಂಬಾ ಜನರಿಗೆ ತುಂಬಾ ತರ ಕನ್ಫ್ಯೂಷನ್ ಆಗಬಹುದು. ಟೈಲರ್ ಫಸ್ಟ್ ಸತ್ತೋಗಿದ್ರೆ ತಾನೇ ಅವನು ಆತ್ಮವಾಗಿ ಬಂದಿರೋದಕ್ಕೆ, ನಂತರ ತಾನೇ ತಂಗಿಯನ್ನ ಕಾಪಾಡಿರೋದಕ್ಕೆ. ಆಕ್ಚುಲಿ ಈ ಪ್ರೆಸೆನ್ಸ್ ಮೂವಿಯ ಸ್ಟಾರ್ಟಿಂಗ್ ಇಂದಾನೇ ಈ ಟೈಲರ್ ಅನ್ನು ಅದು ನೋಡ್ತಾನೆ ತಾನೇ ಇದೆ ಅಂತ ಎಲ್ಲರಿಗೂ ತುಂಬಾನೇ ಕನ್ಫ್ಯೂಷನ್ ಆಗಬಹುದು. ಆದ್ರೆ ಒಂದು ವಿಷಯವನ್ನ ನಾವು ನೋಟ್ ಮಾಡಿದ್ರೆ ಈ ಮನೆಗೆ ಇವ್ರುಗಳು ಬರೋಕು ಮುಂಚೆನೆ ಆ ಪ್ರೆಸೆನ್ಸ್ ಇದ್ದಿರುತ್ತೆ. ಈ ಮನೆಯನ್ನ ಬಿಟ್ಟು ಅದರ ಕೈಯಲ್ಲಿ ಹೊರಗಡೆ ಹೋಗೋಕು ಆಗಿರಲ್ಲ. ಏನಕ್ಕಿದೀವಿ, ಯಾವ ಕಾರಣಕ್ಕಾಗಿ ಈ ಮನೆಯಲ್ಲಿ ಇರ್ತಿದೀವಿ ಅಂತ ಪ್ರೆಸೆನ್ಸ್ ಗೊತ್ತಾಗಿರಲ್ಲ. ಹಾಗೆ ನಿಧಾನಕ್ಕೆ ಹೋಗ್ತಾ ಹೋಗ್ತಾನೆ ಆ ಫ್ಯಾಮಿಲಿಯನ್ನ ಚೆನ್ನಾಗಿ ಅಬ್ಸರ್ವ್ ಮಾಡಿ ಆ ಪ್ರೆಸೆನ್ಸ್ ಯಾವ ಪರ್ಪಸ್ ಗಾಗಿ ಈ ಮನೆಯಲ್ಲಿ ಇರ್ತಿದೆ ಅನ್ನೋ ವಿಷಯವನ್ನ ಅದೇನೆ ಅರ್ಥ ಮಾಡ್ಕೊಂಡಿರುತ್ತೆ. ಆ ದೆವ್ವ ಓಡಿಸುವ ಲೇಡಿ ಆವಾಗ್ಲೇನೆ ಹೇಳಿರ್ತಾರೆ ಅಲ್ವಾ, ಮನೆಗೆ ಬಂದಾಗ ಆ ಪ್ರೆಸೆನ್ಸ್ ಗೆ ನಮ್ ತರ ಪಾಸ್ಟ್, ಫ್ಯೂಚರ್, ಪ್ರೆಸೆಂಟ್ ಅಂತೆಲ್ಲ ಗೊತ್ತಿಲ್ಲ. ಅದು ಆಲ್ರೆಡಿ ಯಾವ ಟೈಮಿಂಗ್ ಅಲ್ಲಿ ಇರ್ತಿದೀವಿ ಅಂತಾನೆ ಗೊತ್ತಿಲ್ಲದೆ ಅದು ತುಂಬಾನೇ ಕನ್ಫ್ಯೂಷನ್ ಆಗಿರ್ತಿದೆ ಅಂತ ಹೇಳಿರ್ತಾರೆ. ಹೌದು, ಇದನ್ನ ನಾವು ಹೇಗೆ ಬೇಕಾದ್ರೂ ತಗೋಬಹುದು. ಇವನು ಟೈಟ್ ಆಗಿ ಫ್ಲಾಟ್ ಆಗಿರ್ಬೇಕಾದ್ರೆ ಇವನ ತಂಗಿ ಸತ್ತೋಗಿರ್ಬಹುದು, ಇಲ್ವಾ ಆ ರಿಯಾನ್ ಕೊಟ್ಟಿದ್ದ ಡೋಸೇಜ್ ಅಲ್ಲಿ ಇವನು ಕೂಡ ಸತ್ತೋಗಿರ್ಬಹುದು ಅವತ್ತಿನ ದಿನ. ಇಲ್ಲ
ಅವನ ತಂಗಿ ಸತ್ತೋಗಿ 2-3 ವರ್ಷದಲ್ಲಿ ಸತ್ತೋಗಿರ್ಬಹುದು, ಇಲ್ಲ ಒಂದು 20-30 ವರ್ಷಗಳ ನಂತರ ಕೂಡ ಇವನು ಸತ್ತೋಗಿರ್ಬಹುದು. ಆದ್ರೆ ಸತ್ತೋಗಿದ್ದ ಅವನ ಆತ್ಮ ಫೀಲ್ ಮಾಡಿದ ಗಿಲ್ಟಿ, ತನ್ನಿಂದಾನೇ ತನ್ನ ತಂಗಿ ಸತ್ತೋಗ್ಬಿಟ್ಟಿದ್ದಾಳೆ. ಸೊ ಜೋಪನ್ವಾಗಿ ನಾನೇ ನೋಡ್ಕೋಬೇಕಾಗಿತ್ತು, ಆದ್ರೆ ನಾನೇನೆ ಅವಳನ್ನ ಸಾಯೋಕೆ ಬಿಟ್ಬಿಟ್ಟೆ, ನಾನು ಹುಷಾರಾಗಿರ್ಲಿಲ್ಲ, ಆದ್ರಿಂದಾನೇ ಅವಳಿಗೆ ಈ ರೀತಿಯ ಒಂದು ಘಟನೆ ನಡೆದು ಬಿಡ್ತು ಅನ್ನೋ ಒಂದು ಗಿಲ್ಟಿ ಫೀಲಿಂಗ್ಸ್ ಅವನ ಆತ್ಮವನ್ನ ಶಾಂತಿ ಆಗೋದಕ್ಕೆ ಬಿಡದೆ, ಸ್ವರ್ಗಕ್ಕೆ ಹೋಗೋಕೆ ಬಿಡದೆ, ಅವನ ತಂಗಿಯನ್ನ ಕಾಪಾಡೋದಕ್ಕೆ ಬೇರೆ ಯಾರು ಇಲ್ಲ, ನಾನೇನೆ ಅವಳನ್ನ ಕಾಪಾಡಬೇಕು ಅನ್ನೋ ಫೀಲಿಂಗ್ಸ್ ಅವನ ಮನಸ್ಸೊಳಗಡೆ ಬಂದಿದ್ರಿಂದ ಸತ್ತೋಗಿದ್ದ ಅವನ ಆತ್ಮ ಅವನ ತಂಗಿಯನ್ನ ಕಾಪಾಡೋದಕ್ಕಾಗಿ ಪಾಸ್ಟ್ ಗೆ ಬಂದ್ಬಿಟ್ಟಿದೆ. ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸತ್ತೋಗಿದ್ದ ಅವನ ಆತ್ಮ ಅಂದ್ರೆ ಆ ದೆವ್ವ ಟೈಮ್ ಟ್ರಾವೆಲ್ ಮಾಡಿ ಪಾಸ್ಟ್ ಗೆ ಬಂದಿದೆ ಅವನ ತಂಗಿಯನ್ನ ಕಾಪಾಡೋದಕ್ಕಾಗಿ. ಇದನ್ನ ನಾವು ಹೇಗೆ ಬೇಕಾದ್ರೂ ಇಮ್ಯಾಜಿನ್ ಮಾಡಿ ನೋಡ್ಕೋಬಹುದು. ಆದ್ರೆ ಎಂಡ್ ಆಫ್ ದಿ ಡೇ ನಮ್ಮ ಟೈಲರ್ ಅವನ ಆತ್ಮನೇ ಅವನ ತಂಗಿಯ ಜೀವವನ್ನ ಕಾಪಾಡೋದಕ್ಕಾಗಿ ಮನೆ ಒಳಗಡೆ ಕ್ಲೋಯ್ ಅವಳ ಜೊತೆನೆ ಸುತ್ತಾಡ್ತಿದ್ದಿದೆ. ಒನ್ಸ್ ಅವನ ಕೆಲಸ ಮುಗ್ದಿದ್ದ ತಕ್ಷಣ ಅವನ ತಂಗಿಯನ್ನ ಕಾಪಾಡಿಬಿಟ್ಟೆ ಅವನು ನೆಮ್ಮದಿಯಲ್ಲಿ ಆ ಸಂತೋಷ ಜೊತೆಗೇನೆ ಅವನ ಆತ್ಮ ಶಾಂತಿಗೆ ಒಳಗಾಗಿರುತ್ತೆ, ಅಂದ್ರೆ ಸ್ವರ್ಗಕ್ಕೆ ಹೋಗ್ಬಿಟ್ಟಿರುತ್ತೆ. ಅದಕ್ಕೇನೆ ಲಾಸ್ಟ್ ಅಲ್ಲಿ ಆತ್ಮ ಹೊರಗಡೆ ಬಂದು ಹಾಗೆ ಆಕಾಶಕ್ಕೆ ಹಾರಿ ಹೋಗಿರುತ್ತೆ. ನಿಮಗೆ ಇನ್ನ ಸ್ಟೋರಿ ಅರ್ಥ ಆಗ್ಲಿಲ್ಲ ಅಂದ್ರೆ ಮತ್ತೊಮ್ಮೆ ಇನ್ನೊಂದು ಸಲ ಮೂವಿಯನ್ನ ಕಂಪ್ಲೀಟ್ ಆಗಿ ನೋಡಿ, ಇಲ್ಲ ಲಾಸ್ಟ್ ಈ ಎಕ್ಸ್ಪ್ಲನೇಷನ್ ಅನ್ನ ಮಾತ್ರ ನೋಡಿ. ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಬಂದಿದ್ದ ಆಂಟಿ ಕನ್ನಡಿ ಟ್ವಿಸ್ಟ್, ಓ ಮೈ ಗಾಡ್, ಸೂಪರ್ ಆಗಿತ್ತು ಅದು. ಆ ಒಂದು ಟ್ವಿಸ್ಟ್, ಆ ಒಂದು ಸೀನ್ ಇಡೀ ಮೂವಿನೇ ವರ್ತ್ ಅಂತ ಫೀಲ್ ಮಾಡಿಸ್ಬಿಡುತ್ತೆ. ಸೊ ಮೂವಿ ನಿಮಗೆ ಇಷ್ಟವಾಯ್ತಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಬೇಗನೆ ಇನ್ನೊಂದು ಒಳ್ಳೆ ಮೂವಿ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ವಿಡಿಯೋಗೆ ಲೈಕ್ ಅನ್ನು ಕೊಡಿ. ಥ್ಯಾಂಕ್ ಯು.